Hi, hello, namaste. I'm back with another video that is part 2 of model paper 3. Part 1 and part 2 of two videos. Part 1 ನಲ್ಲಿ model paper 1 ನಲ್ಲಿ part 1 part 2 video, model paper 2 ಅಲ್ಲಿ part 1 part 2 video. ಸೊ ಟೋಟಲ್ ಆಗಿ 4 video ಅಪ್ಲೋಡ್ ಮಾಡಿದ್ದೀನಿ. ಜೊತೆಗೆ ಈ model paper 3 ನ ಫಸ್ಟ್ ಪಾರ್ಟ್ ಅಪ್ಲೋಡ್ ಆಗಿದೆ. ಇದು ಸೆಕೆಂಡ್ ಪಾರ್ಟ್. ಸೊ ಟೋಟಲ್ ಆಗಿ ಈ ವಿಡಿಯೋ ಮುಗಿದ್ರೆ ಕಂಪ್ಲೀಟ್ ಆಗಿ model paper 1 2 3 6 ವಿಡಿಯೋಸ್ ಅಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಎಲ್ಲಾನು ಕೂಡ ನಿಮಗೆ ಪ್ಲೇ ಲಿಸ್ಟ್ ಥಿಯರಿ ಎಕ್ಸಾಮ್ ಅಂತ ಇದೆಯಲ್ಲ ಅದರಲ್ಲಿ ಸಿಗುತ್ತೆ. ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಅಥವಾ ಆ ಪ್ಲೇ ಲಿಸ್ಟ್ ನ ಲಿಂಕ್ ನಾನು ಇವಾಗ ಇಲ್ಲಿ ಹಾಕಿರ್ತೀನಿ. ಸೊ ವಿದೌಟ್ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಮಾಡೆಲ್ ಪೇಪರ್ 1 ನಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ ಮತ್ತೆ MCQ ಮತ್ತೆ 2 ಮಾರ್ಕ್ಸಿನ ಕ್ವೆಶನ್ಸ್ ಕವರ್ ಮಾಡಿದ್ವಿ. ಸೊ ಈಗ ಮಾಡೆಲ್ ಪೇಪರ್ 3 ಪಾರ್ಟ್ 2 ನಲ್ಲಿ 3 ಮಾರ್ಕ್ಸ್ ಕ್ವೆಶನ್ 5 ಮಾರ್ಕ್ಸ್ ಕ್ವೆಶನ್ ಕವರ್ ಮಾಡೋಣ. ಸೊ ದಟ್ ಈಸ್ ಪಾರ್ಟ್ ಸಿ ಡಿ ಮತ್ತೆ ಇ ಫಾರ್ ವಿಜುವಲಿ ಚಾಲೆಂಜ್ ಸ್ಟೂಡೆಂಟ್ಸ್. ಅದನ್ನು ಕೂಡ ನೋಡೋಣ ಯಾವ ತರ ಕ್ವೆಶನ್ಸ್ ಇರುತ್ತೆ ಅಂತ. ನೋಡಿ, that is fourth main part C. Draw a labeled diagram of transverse section of young anther. So sexual reproduction flowering plants ಅಲ್ಲಿ ಕೇಳಿರುವಂತ ಕ್ವೆಶನ್ ಏನಂತ TS of young anther ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ನಾನು ಇಲ್ಲಿ ಪೇಜ್ ನಂಬರ್ ಮೆನ್ಷನ್ ಮಾಡಿದ್ದೀನಿ. This is according to old NCERT. So this page number NCERT 22A. ಅಂದ್ರೆ ಸ್ಟಾರ್ಟಿಂಗ್ ಫಸ್ಟ್ ಡಯಾಗ್ರಾಮ್ ಇದೆಲ್ಲ ಅದನ್ನ ಬರೀತೀರಾ. ಅದರಲ್ಲಿ ಎಷ್ಟು ಲೇಬಲ್ ಮಾಡಬೇಕು ನೀವು? ಸೊ ದಟ್ ಈಸ್ ದಿಸ್ ಇಸ್ 3 ಮಾರ್ಕ್ಸ್ ಅಂತಂದ್ರೆ ಯು ನೀಡ್ ಟು ಲೇಬಲ್ 6 ಲೇಬಲಿಂಗ್. ಡಯಾಗ್ರಾಮ್ ಬರೆದ್ರೆ ಅಷ್ಟೇ ಮಾರ್ಕ್ಸ್ ಸಿಗೋದಿಲ್ಲ. ಸೊ 6 ಕರೆಕ್ಟ್ ಆಗಿ ನೀವು ಲೇಬಲ್ ಮಾಡಿರ್ತೀರಾ ಅಂತಂದ್ರೆ ನಿಮಗೆ 3 ಮಾರ್ಕ್ಸ್ ಸಿಗುತ್ತೆ. ಸೊ ನೋಟ್ ದಿಸ್ ಕರೆಕ್ಟ್ಲಿ. ಯಾವುದೇ ಆಗಿರಲಿ 3 ಮಾರ್ಕ್ಸ್ ಇದ್ರೆ 6 ಲೇಬಲಿಂಗ್ ಇರಬೇಕು, 5 ಮಾರ್ಕ್ಸ್ ಇದ್ರೆ 10 ಲೇಬಲಿಂಗ್ ಇರಬೇಕು, 2 ಮಾರ್ಕ್ಸ್ ಇದ್ರೆ 4 ಲೇಬಲಿಂಗ್ ಇರಬೇಕು. ಇದು ನೀವು ಒಂದ್ ಕಡೆ ಬರ್ದು ಇಟ್ಕೊಳ್ಳಿ ಅಥವಾ ನೀವು ನೆನ್ಪಿಟ್ಕೊಳ್ಳಿ ಇಷ್ಟನ್ನ. ಓಕೆನಾ? ಸೊ ಸರಿ ನೋಡಿ, 29th ಕ್ವೆಶನ್. ಡ್ಯೂರಿಂಗ್ ಪ್ರೆಗ್ನೆನ್ಸಿ ದ ಲೆವೆಲ್ ಆಫ್ ಹಾರ್ಮೋನ್ಸ್ ಆರ್ ಇನ್ಕ್ರೀಸ್ several fold in the maternal blood. Name the hormones and write their importance. ಏನಂತಂದ್ರೆ ಇದು ಡೈರೆಕ್ಟ್ NCERT ಇಂದ ತೆಗೆದಿರುವಂತ ಸೆಂಟೆನ್ಸ್ ಇದು. ಓಕೆನಾ? ಏನಂತ ಇದೆ? ಡ್ಯೂರಿಂಗ್ ಪ್ರೆಗ್ನೆನ್ಸಿ ದ ಲೆವೆಲ್ ಆಫ್ ದ ಹಾರ್ಮೋನ್ಸ್ ಆರ್ ಇನ್ಕ್ರೀಸ್ ಸೆವರಲ್ ಫೋಲ್ಡ್ ಇನ್ ದ ಮ್ಯಾಟರ್ನಲ್ ಬ್ಲಡ್. ಸೊ ಕೆಲವೊಂದು ಹಾರ್ಮೋನ್ಸಿನ ಲೆವೆಲ್ ಮ್ಯಾಟರ್ನಲ್ ಬ್ಲಡ್ ಅಲ್ಲಿ ಜಾಸ್ತಿ ಅಂದ್ರೆ ಜಾಸ್ತಿ ಇರುತ್ತೆ ಅದರ ಅಮೌಂಟ್. ಸೊ ಅದು ಯಾವ್ದು ಮತ್ತೆ ಅದರ ಇಂಪಾರ್ಟೆನ್ಸ್ ಏನಿದೆ ಅಂತ ಕೇಳಿದ್ದಾರೆ. ಯಾವ್ದು ಅಂತಂದ್ರೆ ಇಲ್ಲಿ ನೋಡಿ, ಈಸ್ಟ್ರೋಜನ್, ಪ್ರೊಜೆಸ್ಟರೋನ್, ಕಾರ್ಟಿಸೋಲ್, ಪ್ರೊಲಾಕ್ಟಿನ್, ಥೈರಾಕ್ಸಿನ್ ಇದೆಲ್ಲ ಹಾರ್ಮೋನ್ಸಿನ ಲೆವೆಲ್ ಜಾಸ್ತಿ ಆಗಿರುತ್ತೆ. ಆಮೇಲೆ ಅದರ ಇಂಪಾರ್ಟೆನ್ಸ್ ಏನಿದೆ? ಎಸೆನ್ಷಿಯಲ್ ಫಾರ್ ಸಪೋರ್ಟಿಂಗ್ ದ ಫೀಟಲ್ ಗ್ರೋತ್, ಮೆಟಬಾಲಿಕ್ ಚೇಂಜಸ್ ಇನ್ ದ ಮದರ್ ಅಂಡ್ ಮೇಂಟೆನೆನ್ಸ್ ಆಫ್ ಪ್ರೆಗ್ನೆನ್ಸಿ. ಸೊ ಇದು ಇದರ ಇಂಪಾರ್ಟೆಂಟ್. ಸೊ ಇದಿಷ್ಟು ಬರೆದು ನಿಮಗೆ ಕಂಪ್ಲೀಟ್ ಆಗಿ 3 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ 30th. ಡ್ರಾ ಅ ಲೇಬಲ್ಡ್ ಡಯಾಗ್ರಾಮ್ ಆಫ್ ಮಿಲ್ಲರ್ಸ್ ಎಕ್ಸ್ಪೆರಿಮೆಂಟಲ್ ಸೆಟಪ್. ಸೊ ಇಲ್ಲೂ ಕೂಡ ನೀವು ಎಷ್ಟು ಬರೀಬೇಕು? 6 ಲೇಬಲಿಂಗ್. ಎವಲ್ಯೂಷನ್ ಅಲ್ಲಿ ಕೇಳಿರುವಂತಹ ಕ್ವೆಶನ್ ಇದು. ನಾನು ಪೇಜ್ ನಂಬರ್ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ದಟ್ ಈಸ್ 128 ಆಫ್ ಓಲ್ಡ್ NCERT. ಮಿಲ್ಲರ್ ಎಕ್ಸ್ಪೆರಿಮೆಂಟಿನ ಸೆಟಪ್ ಇದೆಲ್ಲ ಅದನ್ನ ಬರ್ದ್ಬಿಟ್ಟು 6 ಲೇಬಲಿಂಗ್ ನೀವು ಮಿನಿಮಮ್ ಹಾಕಿರ್ಲೇಬೇಕು, ಅದರಲ್ಲಿ ಮೆನ್ಷನ್ ಮಾಡಿರ್ಲೇಬೇಕು. ಸರಿನಾ? ಸೊ ಟೋಟಲ್ ಇದು 3 ಮಾರ್ಕ್ಸ್ ಅಲ್ಲಿ 7 ಕ್ವೆಶನ್ಸ್ ಇರುತ್ತೆ. ಅದರಲ್ಲಿ 5 ಕರೆಕ್ಟ್ ಆಗಿ ಅಟೆಂಡ್ ಮಾಡಬೇಕು. ನೆಕ್ಸ್ಟ್ 31st ನೋಡಿ. The use of biocontrol measures will greatly reduce our dependence on toxic chemicals and pesticides. Justify with an example. ಏನಂತ ಹೇಳಿದ್ದಾರೆ ಅಂದ್ರೆ ಬಯೋಕಂಟ್ರೋಲ್ ಮೆಷರ್ಸ್ ಯಾವುದಕ್ಕೆ? The use of biocontrol measures will greatly reduce our dependence on ಟಾಕ್ಸಿಕ್ ಕೆಮಿಕಲ್ಸ್ ಅಂಡ್ ಪೆಸ್ಟಿಸೈಡ್ಸ್. ನೋಡಿ, ಬಯೋಕಂಟ್ರೋಲ್ ಮೆಷರ್ಸ್ ಮಾಡೋದ್ರಿಂದ ನಾವು ಏನು ಇದು ಅಗ್ರಿಕಲ್ಚರ್ ಲ್ಯಾಂಡ್ ಅಲ್ಲಿ ಕೆಮಿಕಲ್ಸ್ ಮತ್ತೆ ಪೆಸ್ಟಿಸೈಡ್ಸ್ ಎಲ್ಲ ಯೂಸ್ ಮಾಡ್ತೀವಲ್ಲ ಅದರ ಡಿಪೆಂಡೆನ್ಸ್ ಕಡಿಮೆ ಆಗುತ್ತೆ. ಇದಕ್ಕೆ ನೀವು ಒಂದು ಎಕ್ಸಾಂಪಲ್ ಕೊಟ್ಟು ಈ ಸ್ಟೇಟ್ಮೆಂಟ್ ನ ಕರೆಕ್ಟ್ ಅಂತ ಪ್ರೂವ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ನಾವೇನ್ ತಗೊಂಡಿದೀವಿ ಎಕ್ಸಾಂಪಲ್ ನೋಡಿ. ಈಗ ಪ್ಲಾಂಟಿಗೆ ಒಂದು ಪೆಸ್ಟ್ ಅಟ್ಯಾಕ್ ಮಾಡ್ತಾ ಇದೆ. ಯಾವ ಪೆಸ್ಟ್ ಅದು? ಬಟರ್ಫ್ಲೈ ಕ್ಯಾಟರ್ಪಿಲ್ಲರ್. ಸೊ ಅದು ಅಟ್ಯಾಕ್ ಮಾಡಿದಾಗ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಕೆಮಿಕಲ್ಸ್ ಹಾಕ್ಬಿಡ್ತಾರೆ ಯಾರು? ಫಾರ್ಮರ್ಸ್. ಸೊ ಹಂಗ್ ಹಾಕಿದ್ರೆ ಏನಾಗುತ್ತೆ? ಕೆಮಿಕಲ್ಸ್ ಹಾಕಿದ್ರೆ ಯೂಸ್ಫುಲ್ ಇರೋಂತಹ ಪೆಸ್ಟ್ಸ್ ಕೂಡ ಏನಾಗುತ್ತೆ? ಸತ್ತೋಗ್ಬಿಡುತ್ತೆ. ಸಪೋಸ್ ಈಗ ಪ್ಲಾಂಟ್ ಅಲ್ಲಿ ಹಾಕ್ತಾ ಇದ್ದಾರೆ, ಸಾಯಿಲ್ ಅಲ್ಲೆಲ್ಲ ಈ ತರ ಹಾಕಿದ್ದಾರೆ, ಗಿಡಕ್ಕೆಲ್ಲ ಸಿಡಿಸ್ತಾ ಇದ್ದಾರೆ ಅಂತಂದ್ರೆ ಪಾಲಿನೇಷನ್ಗೆ ಅಂತ ಬಂದಿರೋ ಬೀ ಕೂಡ ಏನಾಗುತ್ತೆ? ಅದನ್ನು ಸತ್ತೋಗುತ್ತೆ. ಮತ್ತೆ ಸಾಯಿಲ್ ಅಲ್ಲಿ ಇರುವಂತಹ ಏನು ಮೈಕ್ರೋ ಆರ್ಗಾನಿಸಮ್ಸ್ ಮತ್ತೆ ಕೆಲವೊಂದು ಯಾವ್ದು ಇನ್ವರ್ಟಿಬ್ರೇಟ್ಸ್, ಎರೆಹುಳ ಅಂತದೆಲ್ಲ ಇರ್ತದಲ್ಲ ಅದನ್ನು ಕೂಡ ಸತ್ತೋಗುತ್ತೆ. ನಮಗೆ ಏನ್ ಮಾಡ್ಬೇಕು? ನಮ್ ಟಾರ್ಗೆಟ್ ಏನು ಅಂತಂದ್ರೆ ಯಾವುದು? ಪ್ಲಾಂಟಿಗೆ ಹಾಳು ಮಾಡ್ತಾ ಇರುವಂತ, ಪ್ಲಾಂಟಿಗೆ ತೊಂದರೆ ಕೊಡ್ತಿರುವಂತಹ ಏನು
ಆರ್ಗಾನಿಸಮ್ಸ್ ಇದೆಲ್ಲ ಅದನ್ನ ಮಾತ್ರ ಸಾಯಿಸ್ಬೇಕು, ಬೇರೆ ಆರ್ಗಾನಿಸಮ್ಸ್ನ ಸಾಯಿಸಬಾರ್ದು. ಅದನ್ನು ಕೂಡ ಕಂಪ್ಲೀಟ್ ಆಗಿ ಎರಾಡಿಕೇಟ್ ಮಾಡಬಾರ್ದು. ಅಂದ್ರೆ ಆ ಪ್ಲಾಂಟಿಗೆ ಬರದೇ ಇರೋ ತರ ನೋಡ್ಕೋಬೇಕು. ಸೊ ಆ ತರ ನಮ್ಮ ಟಾರ್ಗೆಟ್ ಇರೋದ್ರಿಂದ ನಾವೇನ್ ಮಾಡ್ಬೇಕು, ಬಯೋ ಕಂಟ್ರೋಲ್ ಏಜೆಂಟ್ ಅಂದ್ರೆ ಆರ್ಗಾನಿಸಮ್ಸ್ನ ಸಾಯಿಸ್ಲಿಕ್ಕೆ ಆರ್ಗಾನಿಸಮ್ಸ್ನೇ ಯೂಸ್ ಮಾಡ್ಕೊಳ್ಳೋದು. ಹೆಂಗೆ ಅಂತಂದ್ರೆ ಮುಳ್ಳನ್ನ ತೆಗಿಲಿಕ್ಕೆ ಮುಳ್ಳನ್ನ ಯೂಸ್ ಮಾಡ್ತಾರಲ್ಲ ಹಂಗೆ. ಸೊ ಆ ಮೆಥಡ್ ಅಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ಬ್ಯಾಸಿಲಸ್ ತುರಿಂಜಿನ್ಸಿಸ್ ಯಾವುದು ಬ್ಯಾಕ್ಟೀರಿಯಾ, ಅದು ಯೂಸ್ಡ್ ಆಸ್ ಅ ಬಯೋ ಕಂಟ್ರೋಲ್ ಏಜೆಂಟ್. ನೋಡಿ, ಬಟರ್ಫ್ಲೈ ಕ್ಯಾಟರ್ಪಿಲ್ಲರ್ ತೆಗಿಲಿಕ್ಕೆ ಇದು ಒಂದು ಆರ್ಗಾನಿಸಮ್, ತೆಗಿಲಿಕ್ಕೆ ಒಂದು ಆರ್ಗಾನಿಸಮ್ ಯೂಸ್ ಆಗ್ತಾ ಇದೆ. ಹೆಂಗೆ, ಅದು ಸಾಶೆಟ್ ಯಾವುದು ಪೌಡರ್ ಫಾರ್ಮ್ ಅಲ್ಲಿ ಸಿಗುತ್ತೆ, ಅದರಲ್ಲಿ ಅದನ್ನ ವಾಟರ್ ಅಲ್ಲಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಪ್ಲಾಂಟ್ಸ್ ಗೆ ಸ್ಪ್ರೇ ಮಾಡಬೇಕು. ಸೊ ಅವಾಗ ಯಾವಾಗ ಈ ಬಟರ್ಫ್ಲೈ ಕ್ಯಾಟರ್ಪಿಲ್ಲರ್ ಆ ಪ್ಲಾಂಟ್ ಗೆ ಬಂದು ತಿನ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ, ಅವಾಗ ಆ ಬ್ಯಾಕ್ಟೀರಿಯಾ ಏನಾಗುತ್ತೆ, ಈ ಕ್ಯಾಟರ್ಪಿಲ್ಲರ್ ಒಳಗಡೆ ಹೋಗ್ಬಿಟ್ಟು ಕ್ಯಾಟರ್ಪಿಲ್ಲರ್ನ ಸಾಯಿಸುತ್ತೆ. ಓಕೆನಾ. ಸೊ ಆವಾಗ ನೆಕ್ಸ್ಟ್ ಟೈಮ್ ಕ್ಯಾಟರ್ಪಿಲ್ಲರ್ ಬಂದು ಮತ್ತೊಂದ್ಸರಿ ಅಟ್ಯಾಕ್ ಮಾಡೋದಿಲ್ಲ ಪ್ಲಾಂಟಿಗೆ. ಸೊ ದೀಸ್ ಆರ್ ಈಟನ್ ಬೈ ಇನ್ಸೆಕ್ಟ್ ಲಾರ್ವೆ. ಇನ್ ದ ಗಟ್ ಆಫ್ ದ ಲಾರ್ವೆ ಟಾಕ್ಸಿನ್ ಇಸ್ ರಿಲೀಸ್ಡ್, ಇಟ್ ವಿಲ್ ಡೈ. ಓಕೆನಾ. ಸೊ ಇನ್ಸೆಕ್ಟಿನ್ ಲಾರ್ವೆ ಅಂದ್ರೆ ಇದು ಕ್ಯಾಟರ್ಪಿಲ್ಲರ್ ಸ್ಟೇಜ್ ಇದೆ ಅಲ್ಲ, ಇದು ಇದರಲ್ಲಿ ಹೋಗ್ಬಿಟ್ಟು ಅದು ಟಾಕ್ಸಿನ್ಸ್ ರಿಲೀಸ್ ಮಾಡುತ್ತೆ ಬ್ಯಾಕ್ಟೀರಿಯಾ. ಸೊ ಹಂಗಾಗಿ ಏನಾಯ್ತು, ಆ ಏನು ಪೆಸ್ಟ್ ಯಾವುದು ಕ್ಯಾಟರ್ಪಿಲ್ಲರ್ ಅನ್ನೋದು ಸತ್ತೋಯ್ತು. ಸೊ ದಿಸ್ ಮೆಥಡ್ ಲೀವ್ಸ್ ಅದರ್ ಇನ್ಸೆಕ್ಟ್ ಅನ್ಹಾರ್ಮ್. ಸೊ ಬೇರೆ ಇನ್ಸೆಕ್ಟ್ ವಿಸಿಟರ್ಸ್ ಇರ್ತಾರಲ್ಲ, ನಾನು ಹೇಳಿದ್ನಲ್ಲ ಯಾವುದು ಬಟರ್ಫ್ಲೈಸ್, ಬೀಸ್ ಅದೆಲ್ಲ ಬಂದು ಪ್ಲಾಂಟ್ ಮೇಲೆ ಕುತ್ಕೊಂಡು ಪಾಲಿನೇಷನ್ಗೆ ಹೆಲ್ಪ್ ಮಾಡ್ತಾ ಇರ್ತಲ್ಲ, ಅದಕ್ಕೆ ಏನು ತೊಂದರೆ ಆಗೋದಿಲ್ಲ, ಅದು ಅದ್ರ ಕೆಲಸ ಆರಾಮಾಗಿ ಮಾಡ್ಕೊಂಡು ಹೋಗುತ್ತೆ. ಸೊ ವಿತ್ ಅನ್ ಎಕ್ಸಾಂಪಲ್ ವಿ ಹ್ಯಾವ್ ಜಸ್ಟಿಫೈಡ್ ದಟ್ ಈ ತರ ಯೂಸ್ ಮಾಡಿದ್ರೆ ಕೆಮಿಕಲ್ಸ್ ಮತ್ತೆ ಪೆಸ್ಟಿಸೈಡ್ಸ್, ಫಂಗಿಸೈಡ್ಸ್, ಇನ್ಸೆಕ್ಟಿಸೈಡ್ಸ್ ಏನೇನು ಯೂಸ್ ಮಾಡ್ತೀವಲ್ಲ ಅದರ ಡಿಪೆಂಡೆನ್ಸ್ ನಾವು ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡ್ಬೋದು ಅಂತ ಹೇಳ್ಬೋದು. ನೆಕ್ಸ್ಟ್ 34. What is gene therapy? Write the steps involved in curing ADA deficiency by gene therapy. ನೋಡಿ, ಜೀನ್ ಥೆರಪಿ ಅಂದ್ರೆ ಏನು ಅಂತ ಡೆಫಿನಿಷನ್ ಬರೀಬೇಕು. ಇದು NCERT ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ದಟ್ ಈಸ್ NCERT, ದಟ್ ಈಸ್ ಓಲ್ಡ್ NCERT 211 ಪೇಜ್ ನಂಬರ್. ರೈಟ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಕ್ಯೂರಿಂಗ್ ADA ಡೆಫಿಷಿಯನ್ಸಿ ಬೈ ಜೀನ್ ಥೆರಪಿ ಅಂತಂದ್ರೆ ಫಸ್ಟ್ ಏನೇನು ಟೋಟಲ್ ಪ್ರಾಸೆಸ್ ಅಲ್ಲಿ ಏನೇನಿದೆ ಅಂತಂದೇಳಿ ಸ್ಟೆಪ್ ಒಂದಾದ್ಮೇಲೆ ಒಂದು ಸ್ಟೆಪ್ ವೈಸ್ ಸ್ಟೆಪ್ ನೀವು ಬರ್ಕೊಂತ ಹೋಗ್ಬೇಕು. ಸೊ ಅದು ಕಂಪ್ಲೀಟ್ ಆಗಿ NCERT ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದಿದೆ, ಅದನ್ನ ತಗೊಂಡು ನೀವು ಬರಿಬಹುದು. ನೆಕ್ಸ್ಟ್ 33. ಪಿರಮಿಡ್ ಆಫ್ ಎನರ್ಜಿ ಇಸ್ ಆಲ್ವೇಸ್ ಅಪ್ರೈಟ್, ಕ್ಯಾನ್ ನೆವರ್ ಬಿ ಇನ್ವರ್ಟೆಡ್, ಗಿವ್ ರೀಸನ್ಸ್. ನೋಡಿ, ಎಕೋಸಿಸ್ಟಮ್ ಲೆಸನ್ ಅಲ್ಲಿ ಮಾಡೆಲ್ ಪೇಪರ್ 1, ಮಾಡೆಲ್ ಪೇಪರ್ 2, ಮಾಡೆಲ್ ಪೇಪರ್ 3 ಈ ಎಲ್ಲಾ ಪೇಪರ್ ಅಲ್ಲೂ ಕಂಪಲ್ಸರಿ ಪಿರಾಮಿಡ್ ಇಂದ ಕ್ವೆಶನ್ ಬಂದಿದೆ. ಮಾಡೆಲ್ ಪೇಪರ್ 1 ಅಲ್ಲಿ ಪಿರಾಮಿಡ್ ನಂಬರ್ ಬಂದಿತ್ತು, ಮಾಡೆಲ್ ಪೇಪರ್ 2 ಅಲ್ಲಿ ಪಿರಾಮಿಡ್ ಆಫ್ ಎನರ್ಜಿ ಬಂದಿತ್ತು. ಇಲ್ಲಿ ಪಿರಾಮಿಡ್ ಆಫ್ ಎನರ್ಜಿ ಬಗ್ಗೆ ಸ್ಟೇಟ್ಮೆಂಟ್ ಕ್ವೆಶನ್ ಕೇಳ್ತಾ ಇದ್ದಾರೆ. ನೋಡಿ, ಇನ್ನು ಏನಂತ ಹೇಳ್ತಿದ್ರೆ, ಎನರ್ಜಿ ಪಿರಾಮಿಡ್ ಯಾವಾಗ್ಲೂ ಸ್ಟ್ರೇಟ್ ಇರುತ್ತೆ, ಉಲ್ಟಾ ಇರೋದಿಲ್ಲ. ಯಾಕೆ ಅಂತ ಕೇಳಿದ್ದಾರೆ. ಯಾಕೆ ಅಂತಂದ್ರೆ ಪ್ರತಿ ಟ್ರಾಫಿಕ್ ಲೆವೆಲ್ ಇಂದಲೂ ಏನಾಗುತ್ತೆ, ಎನರ್ಜಿ ಲಾಸ್ ಆಗ್ತಾ ಬರುತ್ತೆ ಇನ್ ದ ಫಾರ್ಮ್ ಆಫ್ ಹೀಟ್ ಅಂತ ನೀವು ಆನ್ಸರ್ ಬರೀತೀರಾ. ನೆಕ್ಸ್ಟ್ 34. There are many reasons for conserving biodiversity. Briefly explain the reason for conserving biodiversity from the narrowly utilitarian point of view. ನೋಡಿ, NCERT ಅಲ್ಲಿ ಬಯೋಡೈವರ್ಸಿಟಿ ಅಲ್ಲಿ ಕ್ವೆಶನ್, ಆ ಬಯೋಡೈವರ್ಸಿಟಿ ಲೆಸನ್ ಇಂದ ಬಂದಿರುವಂತಹ ಕ್ವೆಶನ್ ಇದು. NCERT ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ 3 ರೀಸನ್ಸ್ ಕೊಟ್ಟಿದ್ದಾರೆ ಯಾಕೆ ಪ್ರೊಟೆಕ್ಟ್ ಮಾಡಬೇಕು ಅಂತ. ಒಂದು ಬ್ರಾಡ್ಲಿ ಯುಟಿಲಿಟೇರಿಯನ್, ಇನ್ನೊಂದು ನ್ಯಾರೋಲಿ ಯುಟಿಲಿಟೇರಿಯನ್, ಇನ್ನೊಂದು ಎಥಿಕಲ್. ಓಕೆನಾ. ಸೊ ಅದರಲ್ಲಿ ಯಾವುದು ಕ್ವೆಶನ್ ಅಲ್ಲಿ ಕೇಳ್ತಾ ಇದ್ರೆ ನ್ಯಾರೋಲಿ ಯುಟಿಲಿಟೇರಿಯನ್ ಪಾಯಿಂಟ್ ಆಫ್ ವ್ಯೂ. ಓಕೆನಾ. ಸೊ ಇದರ ಪಾಯಿಂಟ್ ಆಫ್ ವ್ಯೂ ಇಂದ ಯಾವ ತರ ಕನ್ಸರ್ವ್ ಮಾಡ್ಬೇಕು ಅಂದ್ರೆ ಪ್ರೊಟೆಕ್ಟ್ ಮಾಡ್ಬೇಕು, ಯಾಕೆ ಪ್ರೊಟೆಕ್ಟ್ ಮಾಡ್ಬೇಕು, ನಾವು ಏನ್ ರೀಸನ್ಸ್ ಇದೆ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಬಯೋಡೈವರ್ಸಿಟಿನ ಅಂತ ಕೇಳ್ತಿದ್ದಾರೆ. ಸೊ ಏನೇನ್ ಹೇಳ್ತೀರಾ, ನಾವು ಏನು ನೇಚರ್ ಇಂದ ತಗೊಂತಾ ಇರುವಂತಹ ಪ್ರಾಡಕ್ಟ್ಸೇ ನಾವು ಪ್ರೊಟೆಕ್ಟ್ ಮಾಡ್ಲಿಕ್ಕೆ ರೀಸನ್ ಆಗಿದೆ ಅಂತ ಹೇಳ್ತೀರಾ. ಏನು, ಸಿ ಹ್ಯೂಮನ್ಸ್ ಡಿರೈವ್ ಕೌಂಟ್ಲೆಸ್ ಡೈರೆಕ್ಟ್ ಎಕನಾಮಿಕ್ ಬೆನಿಫಿಟ್ಸ್ ಫ್ರಮ್ ನೇಚರ್ ಫುಡ್, ದ ಸೆರಿಯಲ್ಸ್, ಪಲ್ಸಸ್, ಫ್ರೂಟ್ಸ್. ನೋಡಿ, ಇದೆಲ್ಲ ಯಾವ್ದ್ರಿಂದ ತಗೊಂತಾ ಇದೀವಿ ನಾವು, ಬಯೋಡೈವರ್ಸಿಟಿಯಿಂದ, ಎನ್ವಿರಾನ್ಮೆಂಟ್ ಇಂದ. ನೆಕ್ಸ್ಟ್ ಫೈರ್ವುಡ್, ಫೈಬರ್, ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸ್ ಎಲ್ಲದನ್ನು ನಾವು ತಗೊಂತಾ ಇದೀವಿ. ಸೊ ತಗೊಂತಾ ಇದೀವಿ ಅಂದ್ರೆ ನಾವು ಅದನ್ನ ಪ್ರೊಟೆಕ್ಟ್ ಮಾಡ್ಲೇಬೇಕು. ಸಿ ಮೋರ್ ದನ್ 25%, ಇದ್ರ ನೀವು ಪಾಯಿಂಟ್ ವೈಸ್ ಮಾಡಿ ಬರೀರಿ. ನಾನಿಲ್ಲಿ ಹಂಗೇನೆ ನಿಮಗೆ ಕೊಟ್ಟಿದ್ದೀನಿ ಕೀ ಪಾಯಿಂಟ್ಸ್ ತರ. ಸಿ ಮೋರ್ ದನ್ 25% ಆಫ್ ದ ಡ್ರಗ್ಸ್ ಯೂಸ್ಡ್ ಇನ್ ವರ್ಲ್ಡ್ ಆರ್ ಡಿರೈವ್ಡ್ ಫ್ರಮ್ ಪ್ಲಾಂಟ್ಸ್. ಅಂತಂದ್ರೆ ಔಷಧಿ ತಯಾರು ಮಾಡ್ಲಿಕ್ಕೆ ಏನೆಲ್ಲ ಸೋರ್ಸ್ ಬೇಕಿದೆಲ್ಲ ಅದೆಲ್ಲ 25% ಯಾವ್ದ್ರಿಂದ ತಗೊಂತಾ ಇದೀವಿ, ಪ್ಲಾಂಟ್ಸ್ ಇಂದಾನೆ ತಗೊಂತಾ ಇದೀವಿ. ನೆಕ್ಸ್ಟ್ ಬಯೋಡೈವರ್ಸಿಟಿ ರಿಚ್ ಕಂಟ್ರೀಸ್ ಕ್ಯಾನ್ ಎಕ್ಸ್ಪೆಕ್ಟ್ ಎನಾರ್ಮಸ್ ಬೆನಿಫಿಟ್ಸ್. ಇಲ್ಲೇ ನೋಡಿ ಬಯೋ ಪ್ರಾಸ್ಪೆಕ್ಟಸ್ ಅನ್ನೋ ಡೆಫಿನೇಷನ್ ಬರುತ್ತೆ. ಸೊ ಪ್ರತಿ ಸರಿ ಕೇಳ್ತಾ ಇದಾರಲ್ವಾ, ಇದೇ ಏನು ಕಾನ್ಸೆಪ್ಟ್ ಇಂದ. ಸಿ ಬಯೋಡೈವರ್ಸಿಟಿ ರಿಚ್ ಇರುವಂತ ಕಂಟ್ರೀಸ್ ಏನ್ ಮಾಡ್ಬೋದು, ಅದರಿಂದ ಜಾಸ್ತಿ ಬೆನಿಫಿಟ್ ತಗೋಬಹುದು. ಅಂದ್ರೆ ಈ ರಿಸೋರ್ಸ್ ನ ಸೇಲ್ ಮಾಡ್ಬಿಟ್ಟು ಜಾಸ್ತಿ ಬೆನಿಫಿಟ್
ಪಡ್ಕೋಬಹುದು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ 25,000 ಸ್ಪೀಶೀಸ್ ಆಫ್ ಪ್ಲಾಂಟ್ಸ್ ಆರ್ ಯೂಸ್ಡ್ ಆಸ್ ಮೆಡಿಸಿನಲ್ ಪರ್ಪಸ್. ಅದಷ್ಟೇ ಅಲ್ಲದೆ ಮೆಡಿಸಿನಲ್ ಪರ್ಪಸ್ಗೂ ಕೂಡ ಇಷ್ಟೊಂದು ಮೆಡಿಸಿನಲ್ ಪ್ಲಾಂಟ್ಸ್ ನಾವು ಯೂಸ್ ಮಾಡ್ತಾ ಇದೀವಿ ಅಂತ ಬರಿಬೇಕು. ಸೊ ಇದೆಲ್ಲ ರೀಸನ್ ಇರೋದ್ರಿಂದಾನೇ ನಾವು ಕನ್ಸರ್ವ್ ಮಾಡಬೇಕು ಎನ್ವಿರಾನ್ಮೆಂಟ್ ಅಂತ ಹೇಳಿರೋದು ಇಲ್ಲಿ. ನೆಕ್ಸ್ಟ್ 7 ಕ್ವೆಶನ್ ಆಯ್ತು 3 ಮಾರ್ಕ್ಸ್ ಅಲ್ಲಿ. ನೆಕ್ಸ್ಟ್ 5 ಮಾರ್ಕ್ಸ್ ಅಲ್ಲಿ 7 ಕ್ವೆಶನ್, ಅದರಲ್ಲಿ ನೀವು 4 ಅಟೆಂಡ್ ಮಾಡಬೇಕು. 4 5s are 20. ಸೊ ಎಲಾಬ್ರೇಟ್ ಇದ್ದಲ್ಲಿ 200 to 250 ವರ್ಡ್ಸ್ ಮೆನ್ಷನ್ ಮಾಡಬೇಕು. ಸಿ ಫಸ್ಟ್ ಕ್ವೆಶನ್ 35th. ಡ್ರಾ ಅ ನೀಟ್ ಲೇಬಲ್ ಡಯಾಗ್ರಾಮ್ ಸೆಕ್ಷನಲ್ ವ್ಯೂ ಆಫ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಸೊ ಫಸ್ಟ್ ಮಾಡೆಲ್ ಪೇಪರ್ 1 ಅಲ್ಲಿ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ಸೆಕೆಂಡ್ ಮಾಡೆಲ್ ಪೇಪರ್ 2 ಅಲ್ಲಿ ಮ್ಯಾಮರಿ ಗ್ಲ್ಯಾಂಡ್ ಇತ್ತು, ಈಗ ಇಲ್ಲಿ ಮತ್ತೆ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಂತ. ಅಂದ್ರೆ ಕಂಪಲ್ಸರಿ ಇದಿಷ್ಟರಲ್ಲಿ ಯಾವ್ದಾದ್ರು ಒಂದು ನಿಮಗೆ ಫಿಕ್ಸ್ ಕ್ವೆಶನ್ 5 ಮಾರ್ಕ್ಸ್ ಅಲ್ಲಿ ಬಂದೇ ಬರುತ್ತೆ ಡಯಾಗ್ರಾಮೆಟಿಕ್ ಬೇಸ್ಡ್, ಸರಿನಾ? ಯಾಕಂದ್ರೆ ಇದರಲ್ಲಿ ಮೋರ್ ದ್ಯಾನ್ 10 ಲೇಬಲಿಂಗ್ಸ್ ಇರೋದ್ರಿಂದ ಇದು 5 ಮಾರ್ಕ್ಸ್ ಗೆ ನಿಮಗೆ ಕೇಳ್ತಾರೆ. ಸೊ ಇಲ್ಲಿ ನೀವು ಎಷ್ಟು ಲೇಬಲಿಂಗ್ ಮಾಡಬೇಕು? 10 ಲೇಬಲಿಂಗ್, ಸರಿನಾ? ಸೊ ಇದು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ 36th. ಡಿಫೈನ್ ಅನ್ಯೂಪ್ಲಾಯ್ಡಿ, ಗಿವ್ 2 ಎಕ್ಸಾಂಪಲ್ಸ್ ಆಫ್ ಅನ್ಯೂಪ್ಲಾಯ್ಡಿ. ಅನ್ಯೂಪ್ಲಾಯ್ಡಿ ಅಂದ್ರೆ ಏನು, ಅದರ ಎಕ್ಸಾಂಪಲ್ಸ್ ಹೇಳಿ ಅಂತ ಕೇಳ್ತಾರೆ. ನೋಡಿ, ಏನು ಅನ್ಯೂಪ್ಲಾಯ್ಡಿ ಅಂದ್ರೆ ಫೇಲ್ಯೂರ್ ಆಫ್ ಸೆಗ್ರಿಗೇಷನ್ ಆಫ್ ಕ್ರೊಮ್ಯಾಟಿಡ್ಸ್ ಡ್ಯೂರಿಂಗ್ ಸೆಲ್ ಡಿವಿಷನ್ ಸೈಕಲ್ ರಿಸಲ್ಟ್ಸ್ ಇನ್ ದ ಗೇನ್ ಆರ್ ಲಾಸ್ ಆಫ್ ಕ್ರೋಮೋಸೋಮ್. ಸೊ ಸೆಲ್ ಡಿವಿಷನ್ ಆಗ್ಬೇಕಾದ್ರೆ ಸರಿಯಾಗಿ ಸಪರೇಟ್ ಆಗೋಲ್ಲ. ಸೆಗ್ರಿಗೇಷನ್ ಅಂದ್ರೆ ಏನು, ಸಪರೇಟ್ ಆಗೋದಿಲ್ಲ ಕ್ರೊಮ್ಯಾಟಿಡ್ಸ್. ಸೊ ಹಾಗಾಗಿ ಕೆಲವೊಂದ್ಸರಿ ಜಾಸ್ತಿ ಆದ್ರೂ ಕ್ರೋಮೋಸೋಮ್ ಆಗ್ಬೋದು ಸೆಲ್ ಅಲ್ಲಿ, ಅಥವಾ ಕಡಿಮೆ ಆದ್ರೂ ಕ್ರೋಮೋಸೋಮ್ ಆಗ್ಬೋದು. ಅಂತದ್ದು ಅಂದ್ರೆ ನಂಬರ್ ಅಲ್ಲಿ ಚೇಂಜ್ ಆದ್ರೆ ಅದನ್ನ ಏನಂತ ಕರಿತೀವಿ? ಅನ್ಯೂಪ್ಲಾಯ್ಡಿ, ಸರಿನಾ? ನೆಕ್ಸ್ಟ್ ಗಿವ್ 2 ಎಕ್ಸಾಂಪಲ್ಸ್. ಎಕ್ಸಾಂಪಲ್ಸ್ ಯಾವ್ದಿದೆ? ಡೌನ್ ಸಿಂಡ್ರೋಮ್ ಮತ್ತೆ ಟರ್ನರ್ ಸಿಂಡ್ರೋಮ್ ನೀವು ಎಕ್ಸಾಂಪಲ್ಸ್ ಕೊಡ್ಬೋದು. ನೆಕ್ಸ್ಟ್ ಮೆನ್ಷನ್ ದ ಕ್ಯಾರಿಯೋಟೈಪ್ ಆಫ್ ಕ್ಲೈನ್ಫೆಲ್ಟರ್ ಸಿಂಡ್ರೋಮ್ ಆಫ್ ಆನ್ ಅಫೆಕ್ಟೆಡ್ ಇಂಡಿವಿಜುವಲ್ ಅಂಡ್ ರೈಟ್ ಇಟ್ಸ್ ಸಿಂಪ್ಟಮ್. ನೋಡಿ, ಕ್ಲೈನ್ಫೆಲ್ಟರ್ ಸಿಂಡ್ರೋಮಿನ ಕ್ಯಾರಿಯೋಟೈಪ್ ಕೇಳ್ತಾ ಇದ್ದಾರೆ. ಇದೆಲ್ಲ ಕ್ರೋಮೋಸೋಮಲ್ ಡಿಸೀಸಸ್ಸಿನ ಕ್ಯಾರಿಯೋಟೈಪ್ ನೀವು ಒಂದ್ ಕಡೆ ಬರ್ದು ಇಟ್ಕೊಳ್ಳಿ ವಿತ್ ಸಿಂಪ್ಟಮ್ಸ್ ಕೂಡ. ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬ್ ಅಲ್ಲಿ. ಯಾವ್ದಂದ್ರೆ ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ಅಂತ ಇದೆ, ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಡೀಟೇಲ್ ಆಗಿ ಕ್ರೋಮೋಸೋಮ್ ಡಿಸಾರ್ಡರ್ಸ್ ಕ್ಯಾರಿಯೋಟೈಪಿಂಗ್ ಕೂಡ ಹೇಳಿ ಎಕ್ಸ್ಪ್ಲೇನ್ ಮಾಡಿದೀನಿ. ಸಿಂಪ್ಟಮ್ಸ್ ಕೂಡ ಯಾವ ತರ ನೆನ್ಪಿಟ್ಕೋಬೇಕು ಅಂತ ಅದರಲ್ಲಿ ಹೇಳಿದೀನಿ. ನೀವು ಬೇಕಿದ್ರೆ ಈ ವಿಡಿಯೋ ಆದ್ಮೇಲೆ ಅದನ್ನ ನೋಡಿ. ಸಿ ಸಿಂಪ್ಟಮ್ಸ್ ಏನ್ ಹೇಳ್ತೀರಾ? ಕ್ಯಾರಿಯೋಟೈಪ್ ಅಂದ್ರೆ ಏನ್ ಬರೀತೀರಾ? 47XXY. ಸೊ ದಿಸ್ ಇಸ್ ದ ಕ್ಯಾರಿಯೋಟೈಪ್. ನೆಕ್ಸ್ಟ್ ಸಿಂಪ್ಟಮ್ಸ್ ಏನು, ಯಾವ ತರ ಇರ್ತಾರೆ ಅವರು? ಕ್ಲೈನ್ಫೆಲ್ಟರ್ ಸಿಂಡ್ರೋಮ್ ಆದವರು ದೇ ಆರ್ ಏನು ಟಾಲ್ ಇರ್ತಾರೆ, ಮತ್ತೆ ಓವರ್ ಆಲ್ ಮಸ್ಕ್ಯುಲನ್ ಕ್ಯಾರೆಕ್ಟರ್ ಇದ್ರೂ ಫೆಮಿನೈನ್ ಕ್ಯಾರೆಕ್ಟರ್ಸ್ ಅವರಲ್ಲಿ ಕಾಣಿಸುತ್ತೆ. ಫೆಮಿನೈನ್ ಕ್ಯಾರೆಕ್ಟರ್ಸ್ ಅಂದ್ರೆ ಯಾವುದು? ದಟ್ ಈಸ್ ಡೆವಲಪ್ಮೆಂಟ್ ಆಫ್ ಬ್ರೆಸ್ಟ್, ದಟ್ ಈಸ್ ನೋನ್ ಆಸ್ ಗೈನಕೋಮಾಸ್ಟಿಯಾ, ಅಂಡ್ ದೇ ಆರ್ ಸ್ಟೆರೈಲ್. Testis is not developed completely, that is reduced, and also sperm count is very less, or else it is completely zero because they are sterile. Azoospermia ಅಂತನೂ ಕೂಡ ಕಂಡೀಷನ್ ಅಂತ ಕರಿತೀವಿ. ಸೊ ಈ ತರ ಸಿಂಪ್ಟಮ್ಸ್ ನೀವು ಕಂಪ್ಲೀಟ್ ಆಗಿ ಮೆನ್ಷನ್ ಮಾಡ್ಬೇಕಾಗುತ್ತೆ. ಕ್ಯಾರಿಯೋಟೈಪ್ ಬರೀಲಿಕ್ಕೆ 1 ಮಾರ್ಕ್ಸ್, ಸಿಂಪ್ಟಮ್ಸ್ ಬರೀತಿರಲ್ಲ ಅದಕ್ಕೆ 2 ಮಾರ್ಕ್ಸ್, ಟೋಟಲ್ ಇದಕ್ಕೆ 3 ಮಾರ್ಕ್ಸ್. ಸ್ಪ್ಲಿಟ್ ಆಗಿರೋ ಮಾರ್ಕ್ಸ್ ನೋಡ್ಕೊಳ್ಳಿ. ನೆಕ್ಸ್ಟ್ ಅನ್ಯೂಪ್ಲಾಯ್ಡಿ ಅಂತ ಡೆಫಿನೇಷನ್ ಬರೀಲಿಕ್ಕೆ 1 ಮಾರ್ಕ್ಸ್, 2 ಎಕ್ಸಾಂಪಲ್ ಬರೆದ್ರೆ ಅದಕ್ಕೆ 1 ಮಾರ್ಕ್ಸ್, ಕಂಪ್ಲೀಟ್ ಆಗಿ ಅದಕ್ಕೆ 2 ಮಾರ್ಕ್ಸ್. ಸೊ ಟೋಟಲ್ 5 ಮಾರ್ಕ್ಸ್ ಆಫ್ 36th ಕ್ವೆಶನ್ ಫ್ರಮ್ ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್ ಲೆಸನ್. 37th ಕ್ವೆಶನ್ ಇಸ್ ಫ್ರಮ್ ಮಾಲಿಕ್ಯುಲರ್ ಬೇಸಿಸ್. ನೋಡಿ, ಇಮೇಜ್ ನೋಡಿದ ತಕ್ಷಣ ನಿಮಗೆ ಗೊತ್ತಾಗ್ತಾ ಇದೆ. ಸೊ ಮಾಲಿಕ್ಯುಲರ್ ಬೇಸಿಸ್ ಟ್ರಾನ್ಸ್ಲೇಷನ್ ಕ್ವೆಶನ್ ಕೇಳಿದ್ದಾರೆ ಅಂತ. ಸಿ ಈ ಕ್ವೆಶನ್, identify the polarity of X and Y in the above given diagram and how many more amino acids are expected to be added to this elongating polypeptide chain. ಈ ಡಯಾಗ್ರಾಮ್ ಕೊಟ್ಟಿದ್ದಾರೆ, ಒಂದ್ಸರಿ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ. ಸೊ ದಿಸ್ ಡಯಾಗ್ರಾಮ್ ಈಸ್ ಸ್ಲೈಟ್ಲಿ ಮಾಡಿಫೈಡ್ ಫ್ರಮ್ ದ NCERT ಡಯಾಗ್ರಾಮ್. ಅದರಲ್ಲಿ ಇಲ್ಲಿ ಪೊಲಾರಿಟಿ ಮೆನ್ಷನ್ ಮಾಡಿದ್ರು, ಬಟ್ X and Y ಅಂತ ಕೊಟ್ಟಿದ್ದಾರೆ. ಮತ್ತೆ ಇನ್ನೊಂದ್ ಸ್ವಲ್ಪ ಬೇಸಸ್ ಕೂಡ ಇತ್ತು, ಇಲ್ಲಿ ಅದನ್ನ ಕಟ್ ಮಾಡಿದ್ದಾರೆ. ಸೊ ಏನಂತಂದ್ರೆ ಕಂಪ್ಲೀಟ್ ಈ ಡಯಾಗ್ರಾಮ್ ನ ಅಬ್ಸರ್ವ್ ಮಾಡಿದಾಗ ಅವ್ರ ಕ್ವೆಶನ್ ಕೇಳಿರೋದು ಏನು ಅಂದ್ರೆ ಎಕ್ಸ್ ಮತ್ತೆ ವೈ ಏನು, ಅದರ ಪೊಲಾರಿಟಿ ಏನು ಅಂತ ಕೇಳಿದ್ದಾರೆ. ಆಮೇಲೆ ಇನ್ನೂ ಎಷ್ಟು ಅಮೈನೋ ಆಸಿಡ್ ಆಡ್ ಮಾಡಬೇಕು ಈ ಎಲಾಂಗೇಟ್ ಆಗ್ತಿರೋಂತ ಪಾಲಿಪೆಪ್ಟೈಡ್ ಚೈನಿಗೆ ಅಂತ ಕೇಳ್ತಾ ಇದ್ದಾರೆ. ಸೊ ದಿಸ್ ಇಸ್ mRNA ಅಂಡ್ ದಿಸ್ ಇಸ್ rRNA ಅಂಡ್ ಇಲ್ಲಿರೋದು tRNA. ಸೊ tRNA ಬಂದು ಅಮೈನೋ ಆಸಿಡ್ ನ ಕೊಡ್ತಾ ಹೋದಾಗ ಇಲ್ಲಿ ಕೋಡ್ಸ್ ಇರುತ್ತೆ. ಇಲ್ಲಿ tRNA ಹತ್ರ ಆಂಟಿ ಕೋಡ್ಸ್ ಇರುತ್ತೆ, ಅವಾಗ ಆಂಟಿಕೋಡಾನ್ಸ್. ಅಲ್ಲಿಂದ ಏನಾಗುತ್ತೆ, ಅಮೈನೋ ಆಸಿಡ್ಸ್ ಒಂದೊಂದೇ ಜಾಯಿನ್ ಆಗ್ತಾ ಬರುತ್ತೆ. ಸೊ ಅಮೈನೋ ಆಸಿಡ್ ಜಾಯಿನ್ ಆಗ್ಬೇಕು ಅಂದ್ರೆ ಮತ್ತೆ ಬೇಕಾಗಿರೋದು ಬಾಂಡ್ ಯಾವುದು? ಪೆಪ್ಟೈಡ್ ಬಾಂಡ್. ಸೊ ಜಾಸ್ತಿ ಪೆಪ್ಟೈಡ್ ಬಾಂಡ್ ಇರೋದ್ರಿಂದ ಇದನ್ನ ಏನಂತ ಕರಿತೀವಿ? ಪಾಲಿಪೆಪ್ಟೈಡ್ ಚೈನ್, ಅಥವಾ ಇದೇ ನೆಕ್ಸ್ಟ್ ಪ್ರೋಟೀನ್ ಆಗಿ ಟ್ರಾನ್ಸ್ಫಾರ್ಮ್ ಆಗುತ್ತೆ. ಸ್ವಲ್ಪ ಚೇಂಜಸ್ ಆದ್ರೆ ಸ್ಟ್ರೇಟ್ ಚೈನ್
ಇರೋದು ಸ್ವಲ್ಪ ಅದರಲ್ಲಿ ಚೇಂಜಸ್ ಮಾಡಿಫಿಕೇಶನ್ ಆದ್ರೆ ಅದು ಕಂಪ್ಲೀಟ್ ಫಂಕ್ಷನಲ್ ಪ್ರೋಟೀನ್ ಆಗಿ ಟ್ರಾನ್ಸ್ಫಾರ್ಮ್ ಆಗುತ್ತೆ. ಸೊ ಈಗ ಏನ್ ಕೇಳ್ತಾ ಅಂದ್ರೆ ಇನ್ನೂ ಎಷ್ಟು ಅಮೈನೋ ಆಸಿಡ್ ಆಡ್ ಮಾಡ್ಬೇಕು ಅಂತ ಕೇಳ್ತಾ ಇದಾರೆ. ನೀವೀಗ ಈ ಡಯಾಗ್ರಾಮ್ ಕಂಪ್ಲೀಟ್ ಆಗಿ ನೋಡ್ತಾ ಇದ್ರೆ ಇಲ್ಲಿ ನೋಡಿ ಲಾಸ್ಟಿಗೆ ಏನಂತ ಇದೆ UAA ಅಂತ ಇದೆ. ವಿ ನೋ ದಟ್ ವಾಟ್ ಇಟ್ ಇಸ್ UAA ಅಂತ ಅಂದ್ರೆ ಏನು ಸ್ಟಾಪ್ ಕೋಡಾನ್. ಇಲ್ಲಿ ಈ ಪ್ಲೇಸ್ ಅಲ್ಲಿ UAA ಬಂದ್ರು UAG ಅಥವಾ UGA ಈ ಮೂರರಲ್ಲಿ ಯಾವ್ದಾದ್ರು ಬಂದ್ರು ಏನಂತ ಅರ್ಥ ಸ್ಟಾಪ್ ಕೋಡಾನ್ ಅಂತ ಅರ್ಥ. ಸ್ಟಾಪ್ ಕೋಡಾನ್ ಅಂದ್ರೆ ಅದು ಯಾವ್ದಾದ್ರು ಅಮೈನೋ ಆಸಿಡ್ಗೆ ಕೋಡ್ ಮಾಡುತ್ತಾ ಇಲ್ಲ. ಸೊ ಹಂಗಾಗಿ ಈ ಎಲಾಂಗೇಟ್ ಆಗ್ತಿರೋಂತಹ ಪಾಲಿಪೆಪ್ಟೈಡ್ ಚೈನಿಗೆ ಇನ್ನೂ ಎಕ್ಸ್ಟ್ರಾ ಅಮೈನೋ ಆಸಿಡ್ ಆಡ್ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ದಿಸ್ ಸ್ಟಾಪ್ ಕೋಡಾನ್ ವಿಲ್ ನಾಟ್ ಕೋಡ್ ಫಾರ್ ಎನಿ ಅಮೈನೋ ಆಸಿಡ್. ಸೊ ಹೊಸದಾಗಿ ಅಮೈನೋ ಆಸಿಡ್ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಆನ್ಸರ್ ಅಲ್ಲಿ ಏನಂತ ಬರೀತೀರಾ ನೋ ಅಡಿಷನ್ ಆಫ್ ಅಮೈನೋ ಆಸಿಡ್ಸ್ ಬಿಕಾಸ್ UAA is known as stop codon or terminator. It does not code for any amino acid ಅಂತ ನೀವು ಬರೀತೀರಾ. ಆಮೇಲೆ ಪೊಲಾರಿಟಿ ಕೇಳಿದಾಗ ಏನು ನೋಡಿ ಚೈನ್ ಈ ತರ ಎಲಾಂಗೇಟ್ ಆಗಿದೆ ಅಂತ ಅಂದ್ರೆ ಇಲ್ಲಿ ಫಸ್ಟ್ ಯಾವ್ದಿರುತ್ತೆ 5' and 3' and obviously UAA ಟರ್ಮಿನೇಷನ್ ಗೆ ಇದೆ ಅಂತಂದ್ರೆ ಅಲ್ಲಿರೋದು ಯಾವುದು ಅಂತಂದ್ರೆ 3'. ಓಕೆನಾ. ಸೊ 5' ಗೆ ಸ್ಟಾರ್ಟ್ ಕೋಡಾನ್ ಇರುತ್ತೆ, 3' ಗೆ ಸ್ಟಾಪ್ ಕೋಡಾನ್ ಇರುತ್ತೆ. ಸೊ ಅದರಿಂದನೂ ಕೂಡ ನೀವು ಡೈರೆಕ್ಟ್ ಆಗಿ ಕಂಡುಹಿಡಿಬಹುದು. ಸೊ ದಿಸ್ ಇಸ್ 3' and x is 5'. ಸೊ ಏನಂತ ಬರೀತೀರಾ x 5', y 3' ಅಂತ ಬರೀತೀರಾ. ನೆಕ್ಸ್ಟ್, which sequences of bases are generally found at the x and y polarity? x and y polarity ಹತ್ರ ಯಾವ ಬೇಸಸ್ ಇರುತ್ತೆ, ಯಾವ ಬೇಸ್ ಸೀಕ್ವೆನ್ಸ್ ಇರುತ್ತೆ ಅಂತ ಕೇಳಿದ್ದಾರೆ. ಸೊ x ಆದ್ಮೇಲೆ ನೋಡಿ ದಟ್ ಈಸ್ 5' ಅಲ್ವಾ. 5' ಆದ್ಮೇಲೆ ಸ್ವಲ್ಪ ರೀಜನ್ ಇರುತ್ತೆ, ಅದನ್ನ ಏನಂತ ಕರಿತೀವಿ ಅನ್ಟ್ರಾನ್ಸ್ಲೇಟೆಡ್ ರೀಜನ್ ಅಂತಂದ್ರೆ ಇಲ್ಲಿ ಏನು ಯಾವುದು ಅಮೈನೋ ಆಸಿಡ್ ಕೋಡ್ ಆಗೋದಿಲ್ಲ. ಅದಾದ್ಮೇಲೆ ಬರೋದು ಸ್ಟಾರ್ಟ್ ಕೋಡಾನ್. ಸ್ಟಾರ್ಟ್ ಕೋಡಾನ್ ಯಾವುದು AUG. ಸೊ AUG ಬರುತ್ತೆ. ನೆಕ್ಸ್ಟ್ ದಿಸ್ ವಿಲ್ ಎಲಾಂಗೇಟ್. ಕೊನೆಗೆ ಯಾವ್ದು ಬರುತ್ತೆ ಇಲ್ಲಿ ಸ್ಟಾಪ್ ಕೋಡಾನ್. ಇಲ್ಲಿ ಮತ್ತೆ ಬೇರೆ ಬೇರೆ ಕೋಡಾನ್ಸ್ ಇರ್ತದೆ, ಇಲ್ಲಿ ಕೊಟ್ಟಿದಾರಲ್ಲ ಆ ತರ. ಸಪೋಸ್ ಇಲ್ಲಿ ಸ್ಟಾಪ್ ಕೋಡಾನ್ ಇದೆ UAA. ಸೊ UAA ಆದ್ಮೇಲೆ ಮತ್ತೊಂದ್ ಸ್ವಲ್ಪ ರೀಜನ್ ಏನಿರುತ್ತೆ ಅನ್ಟ್ರಾನ್ಸ್ಲೇಟೆಡ್ ರೀಜನ್. ಮತ್ತೆ ಏನ್ ಬಂತು UTR. ಆಮೇಲೆ ಏನಿರುತ್ತೆ 3'. ಸೊ ಕ್ವೆಶ್ಚನ್ ಪ್ರಕಾರ ಏನು which sequence of bases are generally found at the x and y polarity? ಸೊ ಇದು x ಮತ್ತೆ ಇದು y ಅಲ್ವಾ. ಸೊ ಇಲ್ಲಿ ಯಾವ ರೀಜನ್ ಇರುತ್ತೆ UTR that is followed by AUG. ಸೊ ಇದು ಇರುತ್ತೆ. ನೆಕ್ಸ್ಟ್ 3' ಹತ್ರ ಏನಿರುತ್ತೆ ದಟ್ ಈಸ್ y ಹತ್ರ y polarity or nothing but 3' here what it is that is stop codon UAA. ಅದಾದ್ಮೇಲೆ ಬರೋದು untranslated region. ಸೊ ಈ ತರ ಬರೀತಾರೆ UAA stop codon that is followed by untranslated region at y that is 3' polarity. ಸರಿನಾ. ಸೊ ಇದನ್ನ ನೀವು ಮೆನ್ಷನ್ ಮಾಡಿದ್ರೆ 1 marks. ಫಸ್ಟ್ ಅಲ್ಲಿ ಕಂಡೀಷನ್ ಬರೀತೀರಾ, ಅದಕ್ಕೆ 2 marks ಕೊಡ್ತಾರೆ. ನೆಕ್ಸ್ಟ್ ಸಿ ಕ್ವೆಶನ್ ನೋಡಿ, ಮೆನ್ಷನ್ ದ ಆಂಟಿಕೋಡಾನ್ ಆಫ್ ಅಲನಿನ್ ಅಂಡ್ ವ್ಯಾಲಿನ್ ಅಮೈನೋ ಆಸಿಡ್ಸ್ ಬೇಸ್ಡ್ ಆನ್ ದ ಡಯಾಗ್ರಾಮ್. ನೋಡಿ ಡಯಾಗ್ರಾಮ್ ಅಲ್ಲಿ ಅಲನಿನ್ ಮತ್ತೆ ವ್ಯಾಲಿನ್ ಎಲ್ಲಿದೆ ನೋಡಿ. ಸೊ ದಿಸ್ ಇಸ್ ಅಲನಿನ್. ALA ಅಂತ ಇದ್ರೆ ಇದು ಅಲನಿನ್, VAL ಅಂದ್ರೆ ಇದು ವ್ಯಾಲಿನ್. ಸೊ ವ್ಯಾಲಿನ್ ಇಲ್ಲಿ ಕೋಡ್ಸ್ ಇದೆ ಅಂತಂದ್ರೆ TRNA ಏನ್ ಕ್ಯಾರಿ ಮಾಡುತ್ತೆ ಆಂಟಿಕೋಡಾನ್. ಸೊ ದಿಸ್ ಇಸ್ TRNA. ಯಾವುದು ಇಲ್ಲಿ ಅಮೈನೋ ಆಸಿಡ್ ಇಟ್ಕೊಂಡಿರುತ್ತೆ. ಸೊ ದಿಸ್ ಅಮೈನೋ ಆಸಿಡ್ ಯಾವುದು ಅಂತ ಹೇಳ್ತಿದ್ದಾರೆ ಅಲನಿನ್ ಇದೆ. ನೀವು ನೋಡ್ತಾ ಇದ್ರೆ ಇಲ್ಲಿ ಕೆಳಗಡೆ ಯಾವ್ದಿದೆ ಅಲನಿನ್ ಕೆಳಗಡೆ. ಸೊ ದಿಸ್ ರೀಜನ್ ನೋಡಿ ಅಲನಿನ್ ಕೆಳಗಡೆ ಏನಿದೆ GCA. ಸೊ GCA ಇದೆ. ಸೊ GCA ಇದ್ರೆ ಇಲ್ಲಿ ಇರುವಂತಹ ಆಂಟಿಕೋಡಾನ್ಸ್ ಏನಿರುತ್ತೆ ಉಲ್ಟಾ. ಓಕೆ, GCA ಇದ್ರೆ ಇಲ್ಲೇನಿರುತ್ತೆ C G A ಪ್ಲೇಸ್ ಅಲ್ಲಿ ಏನ್ ಬರೀಬೇಕು ದಟ್ ಈಸ್ U. A ಅಂದ್ರೆ ಆಕ್ಚುಲಿ T ಬಟ್ ದಿಸ್ ಇಸ್ RNA ಸೊ ದಟ್ಸ್ ವೈ U. ಸೊ ಈ ತರ ಇದೇ ತರಾನೇ
ವ್ಯಾಲಿನ್ಗೂ ಕೂಡ ಬರ್ಕೊಂತೀರಾ, ವ್ಯಾಲಿನ್ಗೂ ಕೂಡ ಹೇಳ್ತೀರಾ. ನೋಡಿ GUC ಅಂತಂದ್ರೆ ಉಲ್ಟಾ, ಆಂಟಿಕೋಡನ್ ಇಂದ G ಪ್ಲೇಸ್ ಅಲ್ಲಿ C ಇರುತ್ತೆ, U ಪ್ಲೇಸ್ ಅಲ್ಲಿ A ಇರುತ್ತೆ. ಸೊ CAA ಆಗುತ್ತೆ. GUU ಇದಿದ್ದು ಏನಾಗುತ್ತೆ CAA, ಮತ್ತೆ GCA ಇದಿದ್ದು ಏನಾಗುತ್ತೆ CGU. ಸೊ ವ್ಯಾಲಿನ್ ಆಂಟಿಕೋಡಾನ್ CGU, ಸಾರಿ ಅಲೆನಿನ್ ಆಂಟಿಕೋಡಾನ್ CGU, ವ್ಯಾಲಿನ್ ಆಂಟಿಕೋಡಾನ್ ಯಾವುದು CAA. ಸೊ ಇಷ್ಟು ಬರಿಬೇಕು C ಕ್ವೆಶನ್ಗೆ. ನೆಕ್ಸ್ಟ್ D ಕ್ವೆಶನ್ ನೋಡಿ, ವಾಟ್ ಇಸ್ ದ ಕಂಪೋಸಿಷನ್ ಆಫ್ ದ ಕೆಟಲಿಸ್ಟ್ ಇನ್ವಾಲ್ವ್ಡ್ ಇನ್ ದ ಪೆಪ್ಟೈಡ್ ಬಾಂಡ್ ಫಾರ್ಮೇಶನ್ ಇನ್ ದಿಸ್ ಪ್ರಾಸೆಸ್. ನೋಡಿ ಪೆಪ್ಟೈಡ್ ಬಾಂಡ್ ಆಗ್ಬೇಕು ಅಂದ್ರೆ ಅದಕ್ಕೆ ಎನರ್ಜಿ ಬೇಕು. ಎನರ್ಜಿ ಕೊಡ್ತಿರುವಂತಹ ಕಾಂಪೋಸಿಷನ್ ಯಾವುದು ಅಂತ ಕೇಳಿದ್ರೆ ದಟ್ ಈಸ್ ರೈಬೋಸೈಮ್. ಇಟ್ ಕಂಟೈನ್ಸ್ 23S rRNA. So 23S rRNA acts as an enzyme. Means RNA acting as enzyme is known as what? Ribozyme. ನೋಡಿ ಇದನ್ನ ಸ್ಪ್ಲಿಟ್ ಮಾಡಿದ್ರೆ ಏನ್ ಸಿಗುತ್ತೆ? ರೈಬೋಸೋಮ್ ಮತ್ತೆ enzyme. That is ribozyme. Means RNA acting as enzyme, acting as catalyst. ಯಾವುದಕ್ಕೆ? ಎನರ್ಜಿ ಪ್ರೊವೈಡ್ ಮಾಡ್ಲಿಕ್ಕೆ. ಯಾವುದು? ಬಾಂಡ್ ಫಾರ್ಮೇಶನ್ಗೆ. ಸೊ ಈ ಬಾಂಡ್ ಫಾರ್ಮೇಶನ್ ಆಗ್ಬೇಕು ಅಂದ್ರೆ ಅದಕ್ಕೆ ಎನರ್ಜಿ ಬೇಕು, ಅದನ್ನ ಕೊಡ್ತಿರೋದು ಯಾವುದು? ರೈಬೋಸೈಮ್. ಆ ರೈಬೋಸೈಮಿನ ಕಾಂಪೋಸಿಷನ್ ಏನು? 23S rRNA. ಸೊ ಇದು ಮೆನ್ಷನ್ ಮಾಡ್ತೀರಾ ಡಿ ಕ್ವೆಶನ್ಗೆ. ನೋಡಿ ಸಿಂಪಲ್ ಆಗಿ ಬೇಗ ಬರೆಯೋದು, ಜಾಸ್ತಿ ಟೈಮ್ ಕನ್ಸಂಪ್ಷನ್ ಇರೋದಿಲ್ಲ. ನೋಡಿ ಅನಲೈಸ್ ಮಾಡಿ ಬೇಗ ಬರೆಯುವಂತಹ ಕ್ವೆಶನ್ಸ್ ಜಾಸ್ತಿ ಕೊಡ್ತಾ ಇದ್ದಾರೆ ಮಾಡೆಲ್ ಪೇಪರ್ಸ್ ಅಲ್ಲಿ. ಸೊ ಕಂಪ್ಲೀಟ್ ಆಗಿ ಎಲಾಬ್ರೇಟ್ ಮಾಡಿಬಿಟ್ಟು ಬರೆಯುವಂತಹ ಕ್ವೆಶನ್ಸ್ ಜಾಸ್ತಿ ಇಲ್ಲ. ಸೊ ಇದೇ ತರನೇ ಹಾಟ್ಸ್ ಕ್ವೆಶನ್ಸ್ ಜಾಸ್ತಿ ಅವರು ಕೊಡ್ತಾ ಇದ್ದಾರೆ ಮಾಡೆಲ್ ಪೇಪರ್ಸ್ ಅಲ್ಲಿ. ಸೊ ನಿಮ್ಮ ಎಕ್ಸಾಮ್ಸ್ ಅಲ್ಲಿನೂ ಕೂಡ ಇರುತ್ತೆ, ಬಟ್ ಇಷ್ಟೊಂದು ಹಾಟ್ಸ್ ಇರೋದಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಬಿಕಾಸ್ ಆಲ್ವೇಸ್ ಮಾಡೆಲ್ ಪೇಪರ್ ಕಿಂತ ಫೈನಲ್ ಪೇಪರ್ ಸ್ವಲ್ಪ ಅಂದ್ರೆ ಸ್ವಲ್ಪ ಮಾಡರೇಟ್ ಇರುತ್ತೆ. ಅಷ್ಟೊಂದು ಎಕ್ಸಾಕ್ಟ್ಲಿ ಅದೇ ತರನೇ ಎಲ್ಲದನ್ನು ಹಾಟ್ಸ್ ಆಗಿನೂ ಅವರು ಕೇಳೋದಿಲ್ಲ ಅದರಲ್ಲಿ. ನೆಕ್ಸ್ಟ್ 38 ಲೀಸ್ಟ್ ದ ಸೈಲೆಂಟ್ ಫೀಚರ್ಸ್ ಆಫ್ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್. ಸೊ ಇದು ಮಾಲಿಕ್ಯುಲರ್ ಬೇಸಿಸ್ ಅಲ್ಲಿ ಇರುವಂತಹ ಕ್ವೆಶನ್. ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ಇನ ಒಂದು 7 to 8 ಏನೋ ಕೊಟ್ಟಿದ್ದಾರೆ ಫೀಚರ್ಸ್, ಸೈಲೆಂಟ್ ಫೀಚರ್ಸ್ NCERT ಅಲ್ಲಿ ಇದೆ. ಅದನ್ನ ನೀವು ಇಲ್ಲಿ ಬರೀಬೇಕು 38. ನೆಕ್ಸ್ಟ್ 39 what are lymphoid organs? Write the functions of the following in response to immune system in our body. ಯಾವ್ದಾವುದು? ಬೋನ್ ಮ್ಯಾರೋ, ಥೈಮಸ್, ಸ್ಪ್ಲೀನ್ ಮತ್ತೆ ಲಿಂಫ್ ನೋಡ್ಸ್. ಲಿಂಫಾಯ್ಡ್ ಆರ್ಗನ್ಸ್ ಅಂದ್ರೆ ಏನು ಅಂತ ಕೇಳಿದರೆ ಇಲ್ಲಿ ನಾನು ಡೆಫಿನೇಷನ್ ಮೆನ್ಷನ್ ಮಾಡಿದ್ದೀನಿ. ದಟ್ ಈಸ್ ಗಿವನ್ ಇನ್ NCERT ಆಲ್ಸೋ. ಮತ್ತೆ ಫಂಕ್ಷನ್ಸ್ ಕೂಡ ಒಂದೊಂದನ್ನೇ ನೀವು ಬರೀತಾ ಹೋಗ್ಬೇಕು. ಯಾವ್ದು? ಬೋನ್ ಮ್ಯಾರೋ ಅಂತ ಅಂದ್ರೆ ಏನು? ಆಲ್ ಬ್ಲಡ್ ಸೆಲ್ಸ್ ದಟ್ ಈಸ್ ಲಿಂಫೋಸೈಟ್ಸ್ ಆರ್ ಪ್ರೊಡ್ಯೂಸ್ಡ್ ಹಿಯರ್. And then thymus ಅಂದ್ರೆ development and maturation of T lymphocytes. Spleen ಅಂತಂದ್ರೆ acts as a filter by trapping blood-borne microorganisms, large reservoir of erythrocyte. ಇವೆರಡರಲ್ಲಿ ಯಾವ್ದಾದ್ರು ಒಂದು ಪಾಯಿಂಟ್ ಮೆನ್ಷನ್ ಮಾಡ್ಬೋದು. ಲಿಂಫ್ ನೋಡ್ಸ್ ಅಂತಂದ್ರೆ ಏನು? ಟ್ರಾಪ್ ದ ಮೈಕ್ರೋಆರ್ಗಾನಿಸಮ್ಸ್ ಅಂಡ್ ಅದರ್ ಆಂಟಿಜನ್ಸ್. ನೋಡಿ ಪ್ರತಿ ಒಂದಕ್ಕೂ ಒಂದೊಂದು ಮಾರ್ಕ್ಸ್ ಇರುತ್ತೆ. ಡೆಫಿನೇಷನ್ ಬರೀಲಿಕ್ಕೆ 1 ಮಾರ್ಕ್ಸ್. ಸೊ ಡೆಫಿನೇಷನ್ ಬರೆದ್ರೆ ಇಲ್ಲಿ 1 ಮಾರ್ಕ್ಸ್ and all the functions of all these 4 will be 1 marks each. So complete 5 marks ಆಯ್ತು 39. Next 40th ನೋಡಿ, explain different techniques which help in cancer detection and diagnosis. ಸೊ ಇದು ಎರಡೂನು ಕೂಡ ಒಂದೇ ಲೆಸನ್. ಸೊ ಇದ್ರಲ್ಲಿ ಏನಂತ ಅಂದ್ರೆ ಟೆಕ್ನಿಕ್ಸ್ ನ ನೀವು ಅದರ ಬಗ್ಗೆ ಬರೀಬೇಕು. ನಾನಿಲ್ಲಿ ಯಾವ್ಯಾವ ಟೆಕ್ನಿಕ್ಸ್ ಅಂತ ಮೆನ್ಷನ್ ಮಾಡಿದ್ದೀನಿ, ನಿಮಗೆ NCERT ಅಲ್ಲಿ ಸಿಗುತ್ತೆ ಇದರ ಇನ್ಫಾರ್ಮೇಶನ್. ಸೊ ಕಂಪ್ಲೀಟ್ ಆಗಿ ಇದ್ರ ಬಗ್ಗೆ ನೀವು ಅಲ್ಲಿ ಬರಿಬೇಕಾಗುತ್ತೆ. ಬಯೋಪ್ಸಿ, ರೇಡಿಯೋಗ್ರಫಿ ಆಗಿರ್ಬೋದು, CT ಮತ್ತೆ MRI. ಸೊ ಇದ್ರ ಬಗ್ಗೆ ನೀವು ಅಲ್ಲಿ ಬರಿಬೇಕು. ನೆಕ್ಸ್ಟ್ 44 ನೋಡಿ, ಬಯೋಟೆಕ್ನಾಲಜಿಯಿಂದ ಬಂದಿರೋ ಕ್ವೆಶನ್. ರೈಟ್ 3 ವೆಕ್ಟಾರ್ ಫ್ರೀ ಟೆಕ್ನಿಕ್ಸ್ ದಟ್ ಕ್ಯಾನ್ ಬಿ ಯುಟಿಲೈಸ್ಡ್ ಟು ಟ್ರಾನ್ಸ್ಫರ್ ರಿಕಾಂಬಿನೆಂಟ್ DNA ಇಂಟು ಅ ರೆಡಿ ಹೋಸ್ಟ್ ಸೆಲ್. ಹೋಸ್ಟ್ ಸೆಲ್ ರೆಡಿ ಇದೆ, ಅದರಲ್ಲಿ DNA ನ ನಾವು ಡೈರೆಕ್ಟ್ ಆಗಿ ಹೆಂಗ್ ಟ್ರಾನ್ಸ್ಫರ್ ಮಾಡಬೇಕು ವೆಕ್ಟಾರ್ ಇಲ್ದೇನೆ. ಇಟ್ ಇಸ್ ವೆಕ್ಟಾರ್ಲೆಸ್ ಟ್ರಾನ್ಸ್ಫರ್. ಓಕೆನಾ? ಯಾವ ತರ ಮಾಡಬೇಕು ಅಂತ ಕೇಳಿದ್ದಾರೆ. ಅದಕ್ಕೆ ಮೆಥಡ್ಸ್ ಇದೆ. ಯಾವ್ದಾವ್ದು? ಮೈಕ್ರೋ ಇಂಜೆಕ್ಷನ್, ಆಮೇಲೆ ಜೀನ್ ಗನ್ ಮೆಥಡ್ ಮತ್ತೆ ಹೀಟ್ ಶಾಕ್ ಮೆಥಡ್. ಇದನ್ನ ನೀವು ಮೆನ್ಷನ್ ಮಾಡಿದ್ರೆ 3 ಮಾರ್ಕ್ಸ್ ಫಿಕ್ಸ್. ನೆಕ್ಸ್ಟ್ Agrobacterium tumefaciens acts as natural vector for cloning genes in plants. Substantiate. ನೋಡಿ ಮತ್ತೆ ಈ AT ಇದೆ ಅಲ್ಲ, ದಟ್ ಇಸ್ ಪ್ಯಾಥೋಜನ್. ಯಾವುದು? Agrobacterium tumefaciens. ಇದು ನ್ಯಾಚುರಲ್ ವೆಕ್ಟರ್ ಆಗಿ ಆಕ್ಟ್ ಮಾಡ್ತಾ ಇದೆ. ಯಾವ್ದ್ರಲ್ಲಿ? ಪ್ಲಾಂಟ್ಸ್ ಅಲ್ಲಿ ಜೀನ್ ನ ಕ್ಲೋನ್ ಮಾಡ್ಲಿಕ್ಕೆ. ಈ ಸೆಂಟೆನ್ಸ್ ನ ನೀವು ಸ್ವಲ್ಪ ಎಲಾಬ್ರೇಟ್ ಮಾಡಿ ನಮಗೆ ಪ್ರೂವ್ ಮಾಡಿ ಹೌದಾ ಅಲ್ವಾ ಅಂತ ಕೇಳಿದ್ದಾರೆ. ಸೊ ಏನಂತ ಹೇಳ್ತೀರಾ? ಯಾಕೆ Agrobacterium tumefaciens ನ್ಯಾಚುರಲ್ ವೆಕ್ಟರ್ ಆಗಿ ಆಕ್ಟ್ ಮಾಡುತ್ತೆ? ಬಿಕಾಸ್ ಈ ಪ್ಯಾಥೋಜನ್ ಅಲ್ಲಿ ಏನಿರುತ್ತೆ ಅಂದ್ರೆ ಒಂದು tDNA ಅಂತ ಇರುತ್ತೆ, ದಟ್ ಈಸ್ ಟ್ರಾನ್ಸ್ಫರ್ DNA ಅಂತ. ಅದು ನ್ಯಾಚುರಲ್ ಆಗಿ ಏನಾಗುತ್ತೆ ಅಂತಂದ್ರೆ ಈ ಪ್ಯಾಥೋಜನ್ ಅಲ್ವಾ,
ಸೊ ಗಿಡಗಳಿಗೆ ಹೋಗಿ ಅಟ್ಯಾಕ್ ಮಾಡಿಬಿಟ್ಟು ಈ ಪ್ಯಾಥೋಜನ್ ಏನ್ ಮಾಡುತ್ತೆ ಅಂತಂದ್ರೆ ಟ್ಯೂಮರ್ ಪ್ರೊಡ್ಯೂಸ್ ಮಾಡುತ್ತೆ. ಓಕೆನಾ? ಸೊ ಅದನ್ನ ನಾವು ಏನ್ ಯೂಸ್ ಮಾಡ್ಕೋಬಹುದು RNA ಇದು RDNA ಟೆಕ್ನಾಲಜಿಯಲ್ಲಿ ಯೂಸ್ ಮಾಡ್ಕೋಬಹುದು. ಆ TDNA ಪ್ಲೇಸ್ ಅಲ್ಲಿ ಫಾರಿನ್ ಜೀನ್ ಇಟ್ರೆ ಅದಾಗದೆ ಅದ್ರ ಕೆಲಸ ಏನು ಆಗ್ರೋಬೆಕ್ಟರ್ ಪ್ಯಾಥೋಜನ್ ಎಂದು ಹೋಗಿ ಪ್ಲಾಂಟ್ ಗೆ ಅಟ್ಯಾಕ್ ಮಾಡೋದು. ಸೊ ಅಲ್ಲಿ TDNA ಟ್ರಾನ್ಸ್ಫರ್ ಮಾಡುತ್ತೆ. ಆ ಪ್ಲೇಸ್ ಅಲ್ಲಿ ಇವಾಗ ಏನ್ ಟ್ರಾನ್ಸ್ಫರ್ ಮಾಡುತ್ತೆ, ನಮ್ಮ ಜೀನ್ ಆಫ್ ಇಂಟ್ರೆಸ್ಟ್ ದಟ್ ಈಸ್ ಫಾರಿನ್ ಜೀನ್ ಹೋಗಿ ಟ್ರಾನ್ಸ್ಫರ್ ಮಾಡುತ್ತೆ. ಸೊ ಹಂಗಾಗಿ ಇದನ್ನ ಜೀನ್ ಕ್ಲೋನಿಂಗ್ ಗೆ ನಾವು ಯೂಸ್ ಮಾಡ್ಬೋದು ಅಂತ ಹೇಳ್ತೀವಿ. ಸೊ ಇದು ನೀವು ಸೆಂಟೆನ್ಸ್ ಅಲ್ಲಿ ಬರಿಬೇಕಾಗತ್ತೆ. that will be given as 2 marks. Sarina? Next ನೋಡಿ. Answer any one of the following questions in about 200 to 250 words each. So 5 marks ನ 3 questions ಇರುತ್ತೆ. ಅದರಲ್ಲಿ ಒಂದನ್ನ ಕರೆಕ್ಟ್ ಆಗಿ ನೀವು ನೋಡಿ ಬರಿಬೇಕಾಗುತ್ತೆ. So first is from organism and population. Picture related to pollination is given below. ಸೊ ಪಾಲಿನೇಷನ್ ಗೆ ರಿಲೇಟ್ ಆಗಿರುವಂತಹ ಒಂದು ಡಯಾಗ್ರಾಮ್ ಕೊಟ್ಟಿದ್ದಾರೆ ಅಂತೆ. ಈ ಡಯಾಗ್ರಾಮ್ ಅಂತ ಹೇಳ್ತಾ ಇದ್ದಾರೆ. ಅದರ ಬೇಸಿಸ್ ಮೇಲೆ ಕ್ವೆಶನ್ಸ್ ಇದೆ, ಅದನ್ನ ಸಾಲ್ವ್ ಮಾಡಬೇಕು. ಸೊ ವಿಲ್ ದಿಸ್ ಪಾಲಿನೇಷನ್ ಕನ್ಫರ್ಮ್ಸ್ ಫರ್ಟಿಲೈಸೇಷನ್? ಮೊದಲು ಈ ಡಯಾಗ್ರಾಮ್ ನ ಅರ್ಥ ಮಾಡ್ಕೊಳ್ಳಿ. ಯಾವ್ದಾದ್ರು ಕೇಳಿದ್ದಾರೆ, ಇದು ಸೆಕ್ಷುವಲ್ ಡಿಸಿಟಿನ ಡಯಾಗ್ರಾಮ್ ಹೌದಾ? ಸೊ ಆರ್ಗಾನಿಸಮ್ ಪಾಪ್ಯುಲೇಷನ್ ಅಲ್ಲಿ ಲಾಸ್ಟ್ ಪೇಜ್ ಅಲ್ಲಿ ಇರೋದು ಇದೇ ಡಯಾಗ್ರಾಮ್. ಸೊ ರೈಟ್. ಸೊ ಇದು ಸೆಕ್ಷುವಲ್ ಡಿಸಿಟಿನ ಡಯಾಗ್ರಾಮ್ ಯಾವ್ದ್ರಲ್ಲಿ ಆರ್ಚಿಡ್ಸ್ ಅಲ್ಲಿ ಕಾಣಿಸುತ್ತೆ. ಸೊ ಇದ್ರ ಬೇಸಿಸ್ ಮೇಲೆ ಕೇಳಿರೋ ಕ್ವೆಶನ್ ಏನು, ವಿಲ್ ದಿಸ್ ಪಾಲಿನೇಷನ್ ಕನ್ಫರ್ಮ್ಸ್ ಫರ್ಟಿಲೈಸೇಷನ್? ಈ ತರ ಪಾಲಿನೇಷನ್ ಆಗುತ್ತಲ್ಲ, ಇದರಿಂದ ಪಕ್ಕ ಫರ್ಟಿಲೈಸೇಷನ್ ಆಗುತ್ತಾ ಅಂತ ಕೇಳಿದ್ದಾರೆ. ಆಗುತ್ತೆ. ಯಾಕಂದ್ರೆ ದಿಸ್ ಇಸ್ ಅ ಪ್ರೊಸೆಸ್ ಆಫ್ ಸೂಡೋ ಕಾಪುಲೇಷನ್ ಪ್ರೊಸೆಸ್ ನಿಮ್ಗೆ ಗೊತ್ತಿದೆ. ಸೊ ಇದರಿಂದ ಕನ್ಫರ್ಮ್ ಏನು, ಪಾಲಿನೇಷನ್ ಇಂದ ಫರ್ಟಿಲೈಸೇಷನ್ ಆಗುತ್ತೆ ಅಂತ. ಅಂದ್ರೆ ಪಾಲಿನೇಷನ್ ಇಂದ ಯಾವುದು ಪೋಲನ್ ಗ್ರೇನ್ ಅಲ್ಲಿ ಇರುವಂತಹ ಮೇಲ್ ಗ್ಯಾಮೆಟ್ ಮತ್ತೆ ಎಂಬ್ರಿಯೋಸ್ಯಾಕ್ ಅಲ್ಲಿ ಇರುವಂತಹ ಫಿಮೇಲ್ ಗ್ಯಾಮೆಟ್ ಎರಡನ್ನೂ ಕೂಡ ಫರ್ಟಿಲೈಸೇಷನ್ ಆಗುತ್ತೆ ಬಿಕಾಸ್ ಆಫ್ ದಿಸ್ ಟೈಪ್ ಆಫ್ ಪಾಲಿನೇಷನ್. ಸರಿನಾ? ಸೊ ಅಲ್ಲಿ ಎಸ್ ಅಂತ ಬರೀತೀರಾ. ನೆಕ್ಸ್ಟ್ ಸೆಂಟೆನ್ಸ್ ಫಾರ್ಮ್ ಅಲ್ಲಿ ಬರೀರಿ ಇದನ್ನ. ನಾನು ಇಲ್ಲಿ ನಿಮಗೆ ಕೀ ಆನ್ಸರ್ ಅಷ್ಟೇ ಹೇಳಿರೋದು. ನೆಕ್ಸ್ಟ್, ವಾಟ್ ಆರ್ ದ ಫ್ಲೋರಲ್ ರಿವಾರ್ಡ್ಸ್ ಪ್ರೊವೈಡೆಡ್ ಬೈ ದ ಪ್ಲಾಂಟ್ಸ್ ಟು ದ ಇನ್ಸೆಕ್ಟ್ಸ್ ಟು ರಿವಿಸಿಟ್? ಈಗ ಬಂಬಲ್ ಬಿ ಅಥವಾ ಯಾವುದು ಹನಿ ಬಿ ಬಂದಿದೆ ಅಂತ ತಿಳ್ಕೊಳ್ಳಿ. ಯಾವ ಪ್ಲಾಂಟಿಗೆ? ಆಫರಿಸ್ ಪ್ಲಾಂಟ್ ನ ಫ್ಲವರ್ಸ್ ಗೆ. ಸೊ ಈ ಫ್ಲವರ್ಸ್ ಗೆ ಮತ್ತೊಂದ್ಸರಿ ಅದು ರಿವಿಸಿಟ್ ಮಾಡ್ಬೇಕು ಅಂತಂದ್ರೆ ಪ್ಲಾಂಟ್ ಏನು ಚೇಂಜಸ್ ತಗೊಂಡಿದೆ, ಆ ಫ್ಲವರ್ ಅಲ್ಲಿ ಏನೇನಿದೆ ಮತ್ತೊಂದ್ಸರಿ ಇದು ರಿವಿಸಿಟ್ ಮಾಡ್ಲಿಕ್ಕೆ ಅಂತ ಕೇಳಿದ್ದಾರೆ. ಸೊ ಮತ್ತೊಂದ್ಸರಿ ರಿವಿಸಿಟ್ ಮಾಡ್ಲಿಕ್ಕೆ ಒಂದೇ ಒಂದು ರೀಸನ್, ಯಾವ್ದದು? ಸೂಡೋ ಕಾಪುಲೇಷನ್. ಯಾಕಂದ್ರೆ ಫ್ಲವರ್ ಅಷ್ಟು ರಿಸೆಂಬ್ಲೆನ್ಸ್ ಇದೆ, ಯಾವುದಕ್ಕೆ? ಫಿಮೇಲ್ ಬಿ ಜೊತೆ ರಿಸೆಂಬ್ಲೆನ್ಸ್ ಇದೆ, ಸೈಜ್ ಆಗಿರ್ಬೋದು, ಅದರ ಪ್ಯಾಟರ್ನ್ ಇರ್ಬೋದು. ಸೊ ಹಾಗಾಗಿ ಮತ್ತೊಂದ್ಸರಿ ರಿವಿಸಿಟ್ ಮಾಡ್ಲಿಕ್ಕೆ ಏನ್ ಬೇಕು? ದಟ್ ಈಸ್ ಸೂಡೋ ಕಾಪುಲೇಷನ್ ಇಸ್ ದ ರೀಸನ್. ನೆಕ್ಸ್ಟ್, ಆಕ್ಚುಲ್ ಆಗಿ ರಿವಾರ್ಡ್ ಅಂತ ಏನು ಕೊಡೋದಿಲ್ಲ ಅಲ್ಲಿ. ಆಕ್ಚುಲ್ ರಿವಾರ್ಡ್ ಏನಿರುತ್ತೆ, ದಟ್ ಈಸ್ ನೆಕ್ಟಾರ್ ಆಗಿರ್ಬೋದು, ಪೋಲನ್ ಗ್ರೇನ್ಸ್ ಆಗಿರ್ಬೋದು, ಅಂತ ರಿವಾರ್ಡ್ಸ್ ಏನು ಕೊಡ್ತಾ ಇಲ್ಲ. ಬಟ್ ಸೂಡೋ ಕಾಪುಲೇಷನ್ ಇರೋದ್ ರೀಸನ್ಗೆನೆ ಮತ್ತೊಂದ್ಸರಿ ರಿವಿಸಿಟ್ ಮಾಡುತ್ತೆ. ಅಂದ್ರೆ ಮತ್ತೊಂದ್ಸರಿ ಬಂದು ಫ್ಲವರ್ ಜೊತೆಗೆ ಅದು ಏನು ಕಾಪುಲೇಷನ್ಗೆ ಒಳಗಾಗುತ್ತೆ. ಮತ್ತೊಂದ್ಸರಿ ಅದು ಬರ್ಲಿಕ್ಕೆ ರೀಸನ್ ಅದೇ. ನೆಕ್ಸ್ಟ್ ಸಿ ಕ್ವೆಶನ್. ಮೆನ್ಷನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫ್ಲವರ್ ಇನ್ ದಿಸ್ ಪಾಲಿನೇಷನ್ ಅದರ್ ದ್ಯಾನ್ ಫ್ಲೋರಲ್ ರಿವಾರ್ಡ್ಸ್. ಸೊ ಫ್ಲೋರಲ್ ರಿವಾರ್ಡ್ಸ್ ಅಲ್ದೇನೆ, ಅಂದ್ರೆ ನೆಕ್ಟಾರ್ ಮತ್ತೆ ಏನು ಪೋಲನ್ ಅಲ್ದೇನೆ ಮತ್ತಿನ್ನೇನಾದ್ರೂ ಚೇಂಜಸ್ ಇದೆನಾ ಈ ಫ್ಲವರ್ ಅಲ್ಲಿ ಅಂತ ಕೇಳಿದ್ದಾರೆ. ಆಕ್ಚುಲ್ ಆಗಿ ಚೇಂಜಸ್ ಇರೋದು ಅದೇ. ಏನು ಅಂತಂದ್ರೆ ಒನ್ ಆಫ್ ದ ಪೆಟಲ್, ಯಾವ್ದಾದ್ರು ಈ ಫ್ಲವರ್ ಅಲ್ಲಿ ಒಂದು ಪೆಟಲ್ ಏನಾಗಿರುತ್ತೆ ಅಂತ ಅಂದ್ರೆ ಸೇಮ್ ಫಿಮೇಲ್ ಬಿ ಹೆಂಗಿರುತ್ತೋ ಅದೇ ತರನೇ ಅದರ ಪ್ಯಾಟರ್ನ್ ಆಗಿರ್ಬೋದು, ಸೈಜ್ ಆಗಿರ್ಬೋದು, ಮತ್ತೆ ಅದು ರಿಲೀಸ್ ಮಾಡುವಂತ ಕೆಮಿಕಲ್ಸ್ ಕೂಡ. ಸೊ ಆಕ್ಚುಲ್ ಆಗಿ ಅದು ಅದೇ ತರನೇ ಕೆಮಿಕಲ್ಸ್ ಕೂಡ ರಿಲೀಸ್ ಮಾಡುತ್ತೆ. ಸೊ ಆ ತರ ಎಲ್ಲಾ ಕ್ಯಾರೆಕ್ಟರ್ ಯಾವ್ದಕ್ಕಿರುತ್ತೆ? ಈ ಆಫರಿಸಿನ ಫ್ಲವರ್ಸ್ ಗೆ ಇರುತ್ತೆ ಅಂತ ನೀವು ಇಲ್ಲಿ ಬರೀತೀರಾ. ಸಿ ರಿಸೆಂಬ್ಲೆನ್ಸ್ ಟು ದ ಫಿಮೇಲ್ ಬಿ ಇನ್ ಸೈಜ್. ಸೊ ಇದು ಸಿ ಗೆ ಆನ್ಸರ್ ನೀವು ಈ ತರ ಬರೀತೀರಾ. ಸೊ ದಿಸ್ ಇಸ್ ಅಬೌಟ್ 42nd ಕ್ವೆಶನ್. ಇದಕ್ಕೆ 2 ಮಾರ್ಕ್ಸ್, ಆಮೇಲೆ ಬಿ ಗೆ 1 ಮಾರ್ಕ್ಸ್, ಆಮೇಲೆ ಸಿ ಗೆ 2 ಮಾರ್ಕ್ಸ್ ಇಲ್ಲಿ ಅವರು ಅಲಾಟ್ ಮಾಡಿದ್ದಾರೆ. ನೆಕ್ಸ್ಟ್, thalassemia is a quantitative problem of synthesizing globin. Explain in detail with respect to the chromosome number of genes and alleles and the features. ಸೊ ಕಂಪ್ಲೀಟ್ ಆಗಿ ಅವರು ಏನ್ ಕೇಳ್ತಾ ಇದ್ದಾರೆ ಅಂದ್ರೆ ಇನ್ ಡೀಟೇಲ್ 5 ಮಾರ್ಕ್ಸ್ ಗೆ ಆಗುವಷ್ಟು ಎಲಾಬರೇಟ್ ಮಾಡಿ ಯಾವ್ದನ್ನ ಬರಿಬೇಕು? ಥಾಲಸೀಮಿಯಾ ಬಗ್ಗೆ ಬರಿಬೇಕು. ದಟ್ ಇಸ್ ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್ ಅಂಡ್ ವೇರಿಯೇಷನ್ ಲೆಸನ್ ಇಂದ ಕೇಳಿರೋ ಕ್ವೆಶನ್ ಇದು. ಸೊ ಥಾಲಸೀಮಿಯಾ ಬಗ್ಗೆ ನೀವು ಕಂಪ್ಲೀಟ್ ಆಗಿ ಡೀಟೇಲ್ ಎಲಾಬರೇಟ್ ಬರೀತೀರಾ. ಆದ್ರೆ ಆ ಆನ್ಸರ್ ಅಲ್ಲಿ ಕಂಪಲ್ಸರಿ ನೀವು ಏನು ಇರ್ಬೇಕು ಅಂತ ನೋಡ್ಬೇಕು ಅಂತಂದ್ರೆ, ನೀವು ಆನ್ಸರ್ ಅಲ್ಲಿ ಬರಿಬೇಕಾದ್ರೆ ಏನ್ ಬರಿಬೇಕು? ಕ್ರೋಮೋಸೋಮಿನ ನಂಬರ್ ಕೂಡ ಬರಿಬೇಕು. ದಟ್ ಇಸ್ ಯಾವುದು 16th ಕ್ರೋಮೋಸೋಮ್ ಅಲ್ವಾ. ಮತ್ತೆ ನಂಬರ್ ಆಫ್ ಜೀನ್ಸ್ ಯಾವುದು, ಅಲೀಲ್ಸ್ ಯಾವುದು, 2 ಜೀನ್ಸ್ ಇದೆ, ಯಾವ್ದ್ಯಾವ್ದು
ಅಲ್ಲಿ HbA1 ಮತ್ತೆ HbA2 ಹಿಮೋಗ್ಲೋಬಿನ್ A1 ಮತ್ತೆ A2 ಮತ್ತೆ ಅದರ ಫೀಚರ್ಸ್ ಏನು. ಸೊ ಕಂಪ್ಲೀಟ್ ಆಗಿ ಥಾಲಾಸೀಮಿಯಾ ಬಗ್ಗೆ ನೀವು ಅಲ್ಲಿ 5 ಮಾರ್ಕ್ಸಿಗೆ ಆಗುವಷ್ಟು ಬರೀಬೇಕು. ಯಾವುದು 43rd ಕ್ವೆಶನ್. ನೆಕ್ಸ್ಟ್ 44 ಅಗೇನ್ ಫ್ರಮ್ ಆರ್ಗಾನಿಸಮ್ ಅಂಡ್ ಪಾಪ್ಯುಲೇಷನ್ ಲೆಸನ್. ದಟ್ ಈಸ್ ಈ ಕ್ವೆಶನ್ ನೋಡಿ, 44 ಕ್ವೆಶನ್ ಸ್ಪ್ಲಿಟ್ ಇದೆ, A and B ಇದೆ. ಈ ಕ್ವೆಶನ್ ನೋಡಿ, predators are prudent and conduits in nature. Support your answer by giving reason. ನೋಡಿ, ಪ್ರಿಡೇಟರ್ಸ್ ಗೆ ಏನಂತ ಹೇಳ್ತಾ ಇದ್ದಾರೆ, ಪ್ರುಡೆಂಟ್ ಮತ್ತೆ ಕಂಡ್ಯೂಟ್ ಅಂತ ಹೇಳ್ತಾ ಇದ್ದಾರೆ. ಯಾವ್ದ್ರಲ್ಲಿ, ನೇಚರ್ ಅಲ್ಲಿ. ಈ ಸ್ಟೇಟ್ಮೆಂಟ್ ಗೆ ನೀವು ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಆನ್ಸರ್ ಬರೀರಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನೀವು ರೀಸನ್ ಕೊಡ್ಬೇಕು, ಯಾಕೆ ಪ್ರಿಡೇಟರ್ಸ್ ನ ಪ್ರುಡೆಂಟ್ ಅಂತ ಕರಿತೀವಿ, ಯಾಕೆ ಪ್ರಿಡೇಟರ್ಸ್ ನ ಕಂಡ್ಯೂಟ್ಸ್ ಅಂತ ಕರಿತೀವಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, if a predator is too efficient and overexploits its prey, then the prey might become extinct, and following it the predator will also become extinct for lack of food. ನೋಡಿ, ಪ್ರುಡೆಂಟ್ ಅಂತ ಅಂದ್ರೆ ಏನು, ಪ್ಲಾನ್ ಮಾಡ್ಕೊಂಡು ಡಿಸೈಡ್ ಮಾಡಿ ಕೇರ್ ಮಾಡಿ ಅದರ ಕೆಲಸ ಮಾಡ್ತಾ ಇದೆ, ಅದಕ್ಕೆ ನಾವೇನಂತ ಕರಿತೀವಿ, ಪ್ರುಡೆಂಟ್ ಅಂತ ಕರಿತೀವಿ. ಹೌದಾ? ಸೊ ಪ್ರಿಡೇಟರ್ ಯಾವ ತರ ಇದೆ, ಪ್ರುಡೆಂಟ್ ಆಗಿದೆ. ಅದು ಊಟ ಸಿಕ್ಕಿದೆ ಅಂತ ಹೇಳಿ ಚೆನ್ನಾಗಿ ಹೋಗಿ ಎಲ್ಲಾ ಪ್ರೇನು ಕೂಡ ಒಟ್ಟಿಗೆ ಹೋಗಿ ತಿನ್ಬಿಡಲ್ಲ, ಅದು ಉಳಿಸ್ಕೊಂಡಿರುತ್ತೆ. ಯಾಕೆ ಆತರ ಮಾಡ್ಬೇಕು, ಕಂಪ್ಲೀಟ್ ಸಪೋಸ್ ಏನಾದ್ರು ಅದು ಕಂಪ್ಲೀಟ್ ಆಗಿ ಎಲ್ಲಾ ಪ್ರೇನು ತಿಂದ್ಬಿಟ್ರೆ ಅದಕ್ಕೆ ನೆಕ್ಸ್ಟ್ ಪ್ರೇ ಉಳಿಯೋದೇ ಇಲ್ಲ ತಿನ್ಲಿಕ್ಕೆ. ಸೊ ಹಂಗಾಗಿ ಏನ್ ಮಾಡುತ್ತೆ, ನಿಧಾನವಾಗಿ ಒಂದೊಂದೇ ತಿಂತಾ ಬರುತ್ತೆ. ಅದಕ್ಕೆ ಊಟ ಇಲ್ಲ ಅಂತಂದ್ರೆ ಅದ್ರ ಸಂತತಿ ಕೂಡ ಏನಾಗುತ್ತೆ, ಕಡಿಮೆ ಆಗುತ್ತೆ. ಸೊ ಅದರ ಪಾಪ್ಯುಲೇಷನ್ ಏನಾಗುತ್ತೆ, ಕಡಿಮೆ ಆಗುತ್ತೆ ಅಂತ ಹೇಳಿರೋದು. ಸೊ ಅದನ್ನ ನೀವು ಸೆಂಟೆನ್ಸ್ ಅಲ್ಲಿ ಬರೀತೀರಿ. ಅದಕ್ಕೆ ಪ್ರುಡೆಂಟ್. ಇಲ್ಲಿ ನಾನು ಬರ್ದಿದ್ದೀನಲ್ಲ, ನೀವು ಇಷ್ಟು ಬರೆದ್ರು ಸಾಕಾಗುತ್ತೆ. ನೆಕ್ಸ್ಟ್ ಕಂಡ್ಯೂಟ್ ಇನ್ ನೇಚರ್. ಕಂಡ್ಯೂಟ್ ಅಂತ ಅಂದ್ರೆ ಏನು, ಏನಾದ್ರೂ ಒಂದು ಲಿಂಕ್ ಕನೆಕ್ಟ್ ಮಾಡ್ತಾ ಇದೆ. ಯಾವುದಕ್ಕೆ ಲಿಂಕ್ ಕನೆಕ್ಟ್ ಮಾಡ್ತಾ ಇದೆ ಅಂದ್ರೆ, ಪ್ರಿಡೇಟರ್ಸ್ ಟ್ರಾನ್ಸ್ಫರ್ ಎನರ್ಜಿ ಅಕ್ರಾಸ್ ದ ಟ್ರಾಫಿಕ್ ಲೆವೆಲ್. ಪ್ರಿಡೇಟರ್ಸ್ ಏನ್ ಮಾಡ್ತಾ ಇದೆ, ಟ್ರಾಫಿಕ್ ಲೆವೆಲ್ ಅಲ್ಲಿ ಎನರ್ಜಿ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಯೂಸ್ ಆಗ್ತಾ ಇದೆ. ಸೊ ಹಂಗಾಗಿ ಪ್ರುಡೆಂಟ್ ಕೂಡ ಆಗಿದೆ ಮತ್ತೆ ಕಂಡ್ಯೂಟ್ ಕೂಡ ಆಗಿದೆ ನೇಚರ್ ಅಲ್ಲಿ ಅಂತ ನೀವು ರೀಸನ್ ಕೊಟ್ಬಿಟ್ಟು ಆನ್ಸರ್ ಬರಿಬೇಕಾಗುತ್ತೆ. 44A. ಸೊ ಇದನ್ನ ಇಷ್ಟನ್ನು ಮೆನ್ಷನ್ ಮಾಡಿದ್ರೆ ನಿಮಗೆ ಇಲ್ಲಿ 3 ಮಾರ್ಕ್ಸ್ ಅಲಾಟ್ ಮಾಡಿದೆ. ಸ್ಪ್ಲಿಟ್ ಮಾರ್ಕ್ಸ್ ಎಷ್ಟಿದೆ ಇದಕ್ಕೆ, 3 ಮಾರ್ಕ್ಸ್. ನೆಕ್ಸ್ಟ್ ಬಿ ಕ್ವೆಶನ್ ಗೆ ಎಷ್ಟಿದೆ, 2 ಮಾರ್ಕ್ಸ್. ಟು ಲೆಸನ್ ದ ಇಂಪ್ಯಾಕ್ಟ್ ಆಫ್ ಪ್ರಿಡೇಷನ್, prey species have evolved different defensive methods in plants and animals. Support your answer by giving one example each for a plant and an animal. ನೋಡಿ, ಅನಿಮಲ್ಸ್ ಮತ್ತೆ ಪ್ಲಾಂಟ್ಸ್ ಪ್ರಿಡೇಷನ್ ನ ತಡಿಲಿಕ್ಕೆ, ಲೆಸನ್ ಕಡಿಮೆ ಮಾಡ್ಲಿಕ್ಕೆ ಕೆಲವೊಂದು ಮಾಡಿಫಿಕೇಶನ್ ಮಾಡ್ಕೊಂಡಿದೆ. ಸೊ ಅದು ಯಾವ್ದು, ಡಿಫೆನ್ಸಿವ್ ಮೆಥಡ್. ಸೊ ಡಿಫೆನ್ಸಿವ್ ಮೆಥಡ್ ಅಂದ್ರೆ ಅದರ ಸ್ಟ್ರಕ್ಚರ್ ಅಲ್ಲಿ ಆಗಿರ್ಬೋದು, ಫಿಸಿಯಾಲಜಿಯಲ್ಲಿ ಇರ್ಬೋದು, ಸ್ವಲ್ಪ ಡಿಫೆನ್ಸಿವ್ ಮೆಥಡ್ ಅಲ್ಲಿ, ಡಿಫೆನ್ಸಿವ್ ಮ್ಯಾನರ್ ಅಲ್ಲಿ ಚೇಂಜಸ್ ಮಾಡ್ಕೊಂಡಿದೆ ಪ್ಲಾಂಟ್ಸ್ ಮತ್ತೆ ಅನಿಮಲ್ಸ್. ಪ್ಲಾಂಟ್ಸ್ ಗೆ ಒಂದು ಎಕ್ಸಾಂಪಲ್ ಕೊಟ್ಟು ಇದನ್ನ ಹೇಳಿ, ಮತ್ತೆ ಅನಿಮಲ್ಸ್ ಅಲ್ಲಿನೂ ಒಂದು ಎಕ್ಸಾಂಪಲ್ ಕೊಟ್ಟು ಇದನ್ನ ಹೇಳಿ ಅಂತ ಹೇಳ್ತಾ ಇದ್ದಾರೆ. ಸೊ ಅನಿಮಲ್ಸ್ ಅಲ್ಲಿ ನಾವು ನೋಡೋದಾದ್ರೆ ಯಾವುದು, ಇನ್ಸೆಕ್ಟ್ಸ್ ಮತ್ತೆ ಫ್ರಾಗ್ಸ್. ಯಾವ್ದು ಏನ್ ಚೇಂಜಸ್ ಮಾಡ್ಕೊಂಡಿದೆ, ಅದು ಡಿಫೆನ್ಸಿವ್ ಮೆಕ್ಯಾನಿಸಮ್, ಡಿಫೆನ್ಸಿವ್ ಮೆಥಡ್ ಏನಿದೆ ಅದರಲ್ಲಿ ಅಂದ್ರೆ ಕಾಮೋಫ್ಲೇಜ್, ಸೇಮ್ ಕಲರ್ ಇರೋದು. ಈಗ ಯಾವ್ದಾದ್ರು ಒಂದು ಪ್ರಾಣಿ ಬಂದು ಅದನ್ನ ತಿನ್ಲಿಕ್ಕೆ ಹೋದ್ರೆ ಆ ಹಿಂದ್ಗಡೆ ಇರೋ ಎನ್ವಿರಾನ್ಮೆಂಟ್ ಯಾವ ತರ ಇರುತ್ತೋ ಅದೇ ತರನೇ ಇದನ್ನು ಕೂಡ ಕಲರ್ಗೆ ಹೊಂದ್ಕೊಂಡಿರುತ್ತೆ. ಸೊ ಹಂಗಾಗಿ ಬೇರೆ ಪ್ರಾಣಿ ತಿನ್ಲಿಕ್ಕೆ ಬಂದಾಗ ಅದಕ್ಕೆ ಕಂಡಿಡಿಯಕ್ಕೆ ಆಗಲ್ಲ, ಅಲ್ಲಿ ಒಂದು ಪ್ರೇ ಇದೆ ಅಂತ ಕಂಡಿಡಿಯಕ್ಕೆ ಆಗಲ್ಲ. ಸೊ ಈ ತರ ಅದು ಬಚಾವಾಗುತ್ತೆ ಪ್ರಿಡೇಟರ್ಸ್ ಇಂದ. ಸೊ ದಟ್ ಈಸ್ ಒನ್ ಆಫ್ ದ ಮೆಕ್ಯಾನಿಸಮ್. ಮತ್ತೆ ಇನ್ನೊಂದು ಪ್ಲಾಂಟ್ಸ್ ಅಲ್ಲಿ ಯಾವ್ದು ಹೇಳೋದಾದ್ರೆ ಕೆಲೋಟ್ರೋಪಿಸ್, ದಟ್ ಈಸ್ ಎಕ್ಕೆ ಗಿಡ. ಎಕ್ಕೆ ಗಿಡ ಯಾವ್ದು ನೀವು ನೋಡಿರ್ತೀರ, ಅದು ಗೋಟ್ ಆಗ್ಲಿ ಶೀಪ್ ಆಗ್ಲಿ ಯಾವುದೇ ಪ್ರಾಣಿ ಬಂದು ಅದನ್ನ ತಿಂತಿರಲ್ಲ. ಯಾಕೆ ತಿನ್ನಲ್ಲ ಅಂತಂದ್ರೆ ಇದೊಂದು ಪಾಯ್ಸನಸ್ ಕೆಮಿಕಲ್ ನ ಅದ್ರೊಳಗಡೆ ಇಟ್ಕೊಂಡಿರುತ್ತೆ. ಸೊ ತಿಂದಾಗ ಏನಾಗುತ್ತೆ, ತಿಂದಿರುವಂತ ಪ್ರಾಣಿಗೆ ಏನಾಗುತ್ತೆ, ಪಾಯ್ಸನ್ ಹೋಗ್ಬಿಟ್ಟು ಅದು ಸಾಯುವಂತ ಕಂಡೀಷನ್ ಕೂಡ ಬರುತ್ತೆ. ಸೊ ಹಂಗಾಗಿ ಯಾವ್ದನ್ನು ಕೂಡ ಪ್ರಿಡೇಟರ್ಸ್ ಇದನ್ನ ತಿನ್ಲಿಕ್ಕೆ ಆಗೋದಿಲ್ಲ. ಸೊ ದಟ್ ಈಸ್ ಪಾಯ್ಸನಸ್ ಕಾರ್ಡಿಯಾಕ್ ಗ್ಲೈಕೋಸೈಡ್ಸ್. ಸೊ ದಿಸ್ ಕೆಮಿಕಲ್ ಇಟ್ ಇಸ್ ಗೋಯಿಂಗ್ ಟು ರಿಲೀಸ್. ಸೊ ದಟ್ಸ್ ವೈ ಇಟ್ ಇಸ್ ನಾಟ್ ಗ್ರೇಸ್ಡ್ ಬೈ ಆಲ್ ಟೈಪ್ ಆಫ್ ಗ್ರೇಸಿಂಗ್ ಅನಿಮಲ್ಸ್. ಸೊ ಇದು ಇಲ್ಲಿ ಬರುವಂತಹ ಒಂದು ಎಕ್ಸಾಂಪಲ್ ನೀವು ಮೆನ್ಷನ್ ಮಾಡ್ಬೇಕಾಗುತ್ತೆ. ಸೊ ಇದಕ್ಕೆ ಅನಿಮಲ್ಸ್ ಗೆ ಎಕ್ಸಾಂಪಲ್ ಬರೆದ್ರೆ 1 ಮಾರ್ಕ್ಸ್, ಮತ್ತೆ ಪ್ಲಾಂಟ್ಸ್ ಗೆ ಎಕ್ಸಾಂಪಲ್ ಬರೆದ್ರೆ 1 ಮಾರ್ಕ್ಸ್. ದಟ್ ಇಸ್ ಕಂಪ್ಲೀಟ್ಲಿ 2 ಮಾರ್ಕ್ಸ್ ನಿಮಗೆ ಇಲ್ಲಿ ಸಿಗುತ್ತೆ. ಬಿ ನೆಕ್ಸ್ಟ್ ನೋಡಿ. ಸೊ ದಟ್ ಈಸ್ ಅಬೌಟ್ 3 ಮಾರ್ಕ್ಸ್ ಕ್ವೆಶನ್ಸ್ ಆಫ್ ದಟ್ ಈಸ್ 3 ಕ್ವೆಶನ್ಸ್ ಆಫ್ 5 ಮಾರ್ಕ್ಸ್ ಆಫ್ ಲಾಸ್ಟ್ ಮೀನ್ ಆಫ್ ದ ಡೇ. ನೆಕ್ಸ್ಟ್ ಇ ಅಲ್ಲಿ ಯಾವುದು, ವಿಷುವಲಿ ಚಾಲೆಂಜ್ ಸ್ಟೂಡೆಂಟ್ಸ್ ಗೆ ನೋಡಿ, ಯಾವ್ದು ಚಾರ್ಟ್ ಕೊಟ್ಟಿದ್ರಲ್ಲ, ಪೆಡಿಗ್ರಿ ಚಾರ್ಟ್, ಅದ್ರ ಬದಲು ಈ ಕ್ವೆಶನ್ ಕೇಳಿದ್ದಾರೆ. ಏನಂತ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅ ರಿಸೆಸಿವ್ ಜೀನ್ ಲಿಂಕ್ಡ್ ಡಿಸಾರ್ಡರ್.
ರಿಸೆಸಿವ್ ಅಲ್ಲ ಅಂತ ಕಂಡುಹಿಡಿಬೇಕು. ಆಟೋಸೋಮ್ ಆಗಿರ್ಬೋದು, ಎಕ್ಸ್ ಲಿಂಕ್ಡ್ ಆಗಿರ್ಬೋದು, ಬಟ್ ರಿಸೆಸಿವ್ ಇರಬಾರ್ದು. ಏನಿರಬೇಕು, ಡಾಮಿನೆಂಟ್ ಇರಬೇಕು. ನೋಡಿ, ಸಿಕಲ್ ಸೆಲ್ ಅನಿಮಿಯಾ, ಕಲರ್ ಬ್ಲೈಂಡ್ನೆಸ್, ಹಿಮೋಫಿಲಿಯಾ ಇವು ಮೂರೂ ರಿಸೆಸಿವ್ ಆಗಿದೆ. ಬಟ್ ಮಯೋಟೋನಿಕ್ ಡಿಸ್ಟ್ರೋಫಿ ಏನಾಗಿದೆ, ಡಾಮಿನೆಂಟ್ ಇದೆ. ಸೊ ದಟ್ಸ್ ವೈ ಆನ್ಸರ್ ಇಸ್ ಎ. ನೆಕ್ಸ್ಟ್, explain the amino acylation of tRNA and formation of initiation complex in translation. So translation in a starting steps ಇದೆಲ್ಲ ಅದನ್ನ ಇಲ್ಲಿ ನೀವು ಬರಿಬೇಕಾಗುತ್ತೆ. ಚಾರ್ಜಿಂಗ್ ಆಫ್ tRNA ಅದೆಲ್ಲ ಇದೆಲ್ಲ ಇನಿಸಿಯೇಷನ್ ಯಾವ ತರ ಆಗುತ್ತೆ. mRNA ಇರುತ್ತೆ, ಅದಕ್ಕೆ mRNA ಇರುತ್ತೆ, ಅದಕ್ಕೆ RNA ಬಂದು ಬೈಂಡ್ ಆಗೋದು, ಮತ್ತೆ tRNA ಬಂದು ಅಮೈನೋ ಆಸಿಡ್ ತಗೊಂಡ್ ಬರೋದು. ಸೊ ಏನ್ ಇನಿಸಿಯೇಷನ್ ಸ್ಟೆಪ್ ಏನಿದೆ ಅಲ್ಲ ಅದನ್ನ ನೀವು ಇಲ್ಲಿ ಬರಿಬೇಕಾಗುತ್ತೆ. 5 marks ಗೆ ಎಲಾಬ್ರೇಟ್ ಮಾಡಿ. ನೆಕ್ಸ್ಟ್, ವಾಟ್ ಇಸ್ ಪಾಲಿನೇಷನ್? ರೈಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇನ್ಸೆಕ್ಟ್ ಪಾಲಿನೇಟೆಡ್ ಫ್ಲವರ್ಸ್. ನೋಡಿ, ವಾಟ್ ಇಸ್ ಪಾಲಿನೇಷನ್ ಅಂತ ಬರೀಲಿಕ್ಕೆ 1 marks ಇರುತ್ತೆ. ಮತ್ತೆ ಇನ್ಸೆಕ್ಟ್ ಪಾಲಿನೇಟೆಡ್ ಫ್ಲವರ್ಸ್ ಬಗ್ಗೆ ನೀವು 4 points ಬರೆದ್ರೆ ಅಲ್ಲಿ 4 marks ಸಿಗುತ್ತೆ. ಯಾವ್ಯಾವ ತರ ಕ್ಯಾರೆಕ್ಟರ್ ಅಂದ್ರೆ ನೆಕ್ಟಾರ್ ಕೋಡ್ ಇರೋದಾಗ್ಲಿ, ಫ್ಲವರ್ಸ್ ಅಲ್ಲಿ ಚೇಂಜಸ್ ಆಗಿರೋದಾಗ್ಲಿ, ಸೊ ಯಾವ ತರ ಚೇಂಜಸ್ ಮಾಡ್ಕೊಂಡಿರುತ್ತೆ ಇನ್ಸೆಕ್ಟ್ ಪಾಲಿನೇಟೆಡ್ ಫ್ಲವರ್ಸ್ ಇನ್ಸೆಕ್ಟ್ ನ ಅಟ್ರಾಕ್ಟ್ ಮಾಡ್ಲಿಕ್ಕೆ, ಆ ಪಾಯಿಂಟ್ಸ್ ನ ಇಲ್ಲಿ ಮೆನ್ಷನ್ ಮಾಡಬೇಕು. ಸೊ ಇದು ಕಂಪ್ಲೀಟ್ ಆಗಿ ಎಲ್ಲಾ ಮಾಡೆಲ್ ಪೇಪರ್ಸ್ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಸಬ್ಸ್ಕ್ರೈಬ್ ಅಂಡ್ ಪ್ರೆಸ್ ದ ಬೆಲ್ ಐಕನ್. ಮತ್ತೆ ಮಿಡ್ ಟರ್ಮ್ ಎಕ್ಸಾಮ್ ಗೆ ರಿಲೇಟೆಡ್ ನಾನು ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಫಾರ್ ಫಸ್ಟ್ PUC ಆಲ್ಸೋ ಐ ಆಮ್ ಗೋಯಿಂಗ್ ಟು ಅಪ್ಲೋಡ್ ವಿಡಿಯೋಸ್ now onwards. So press the bell icon, and if this is useful to you, of course it is useful to you. So please do like and share with your friends as much as possible. ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ಇದನ್ನ ಶೇರ್ ಮಾಡಿ, ಯಾಕಂದ್ರೆ ಅವ್ರಿಗೂ ಕೂಡ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. So meet you in the next video. Stay tuned. Bye bye.